ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಏಪ್ರಿಲ್ 1, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನೂ ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಈ ದಿನವು ಮೇಷರಾಶಿಯವರಿಗೆ ಪ್ರಗತಿಯ ಹೊಸ ಬಾಗಿಲುಗಳನ್ನು ತೆರೆಯುವ ಅವಕಾಶ ನೀಡಬಹುದು. ಆದರೆ ಈ ದಿನಕ್ಕೆ ಸ್ವಲ್ಪ ಜಾಗೃತೆಯಿಂದ ನಡೆದುಕೊಳ್ಳುವುದು ಮುಖ್ಯ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುವ ನಿರೀಕ್ಷೆ ಇದೆ, ಆದರೆ ತಾಳ್ಮೆ ಮತ್ತು ತೀಕ್ಷ್ಣ ಬುದ್ಧಿಯ ಬಳಕೆ ಅಗತ್ಯ. ಅನಿರೀಕ್ಷಿತ ಸುದ್ದಿಗಳು ನಿಮ್ಮ ಮನಸ್ಸಿಗೆ ಖುಷಿ ನೀಡಬಹುದು. ಕೆಲವು ನಿರ್ಧಾರಗಳು ಭವಿಷ್ಯದ ದೃಷ್ಟಿಯಿಂದ ಬಹಳ ಮುಖ್ಯವಾಗಬಹುದು, ಆದ್ದರಿಂದ ಅವುಗಳನ್ನು ಯೋಚಿಸಿಕೊಂಡು ತೆಗೆದುಕೊಳ್ಳುವುದು ಒಳಿತು. ತೀವ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಒಟ್ಟಾರೆ ಈ ದಿನ ಸಾಧಾರಣ ಫಲಿತಾಂಶ ನೀಡಬಹುದು, ಆದರೆ ಕಠಿಣ ಪರಿಶ್ರಮ ಮತ್ತು ಬುದ್ಧಿವಂತಿಕೆ ಬಳಸಿದರೆ ಉತ್ತಮ ಫಲ ಸಿಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇವತ್ತು ಮೇಷರಾಶಿಯವರು ವೃತ್ತಿ ಜೀವನದಲ್ಲಿ ಸ್ವಲ್ಪ ಬದಲಾವಣೆಗಳ ಅನುಭವಿಸಬಹುದು. ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ಹೆಚ್ಚು ಶ್ರಮವಿರಬಹುದು, ಆದರೆ ನಿಮ್ಮ ಪರಿಶ್ರಮದಿಂದ ಮೇಲಾಧಿಕಾರಿಗಳ ಗಮನ ಸೆಳೆಯುವ ಅವಕಾಶವಿದೆ. ನೀವು ನಿರ್ವಹಣಾ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದರೆ ಹೊಸ ಹೊಣೆಗಾರಿಕೆಗಳು ಸಿಗಬಹುದು. ಹೊಸ ಕಾರ್ಯವನ್ನು ಆರಂಭಿಸುವವರಿಗೆ ಒತ್ತಡದ ಪರಿಸ್ಥಿತಿಯು ಕಾಣಿಸಬಹುದು, ಆದರೆ ಸ್ವಲ್ಪ ತಾಳ್ಮೆ ಇರಿಸಿದರೆ ಇವು ನಿಮಗೆ ಸಕಾರಾತ್ಮಕ ಫಲಿತಾಂಶ ನೀಡಬಹುದು. ಉದ್ಯೋಗದಲ್ಲಿ ಏರಿಕೆ ಅಥವಾ ಪ್ರೋತ್ಸಾಹಕ್ಕಾಗಿ ಈ ದಿನದ ತೊಡಕುಗಳು ಸಹಜ. ಹೊಸ ಉದ್ಯೋಗಕ್ಕಾಗಿ ಯತ್ನಿಸುವವರಿಗೆ ಸ್ವಲ್ಪ ಹೆಚ್ಚು ಶ್ರಮಿಸುವ ಅಗತ್ಯವಿರಬಹುದು. ವ್ಯಾಪಾರಸ್ಥರು ಹೊಸ ಯೋಜನೆಗಳಿಗೆ ಚಾಲನೆ ನೀಡಲು ಅನುಕೂಲಕರ ಸಮಯ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದ್ರೆ, ಈ ದಿನ ಹಣಕಾಸಿನ ವ್ಯವಹಾರದಲ್ಲಿ ನಿಮ್ಮ ದೃಷ್ಟಿಕೋನವನ್ನು ಸಮತೋಲನದಲ್ಲಿ ಇಡಬೇಕು. ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡುವುದು ಒಳಿತು. ಹಳೆಯ ಸಾಲಗಳನ್ನು ಪರಿಹರಿಸುವ ಅವಕಾಶ ದೊರಕಬಹುದು. ಹೂಡಿಕೆ ಮಾಡುವವರು ಹೆಚ್ಚು ಎಚ್ಚರಿಕೆಯಿಂದ ಮುಂದುವರಿಯಬೇಕು. ಭೂಮಿ ಅಥವಾ ಸ್ತಬ್ಧ ಆಸ್ತಿ ಖರೀದಿಸಲು ಉತ್ತಮ ಸಮಯ, ಆದರೆ ಎಲ್ಲಾ ಕಾನೂನು ಮಟ್ಟದ ದಾಖಲೆಗಳನ್ನು ಚೆಕ್ ಮಾಡಬೇಕು. ಅನುಭವಿಗಳ ಸಲಹೆ ಪಡೆದು ಹಣ ಹೂಡಿಕೆ ಮಾಡಿದರೆ ಉತ್ತಮ ಫಲ ಸಿಗಬಹುದು. ಬಂಡವಾಳ ಹೂಡಿಕೆಯಲ್ಲಿ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಒಳಿತು. ಅನಿರೀಕ್ಷಿತ ಆದಾಯವು ಆಗಬಹುದು, ಆದರೆ ಅದನ್ನು ಸುಮ್ಮನೆ ಖರ್ಚು ಮಾಡಬಾರದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಹರಿಸಬೇಕು. ಹಠಾತ್ ಉಲ್ಬಣಗೊಂಡ ಶಾರೀರಿಕ ಸಮಸ್ಯೆಗಳು ನಿಮ್ಮ ದಿನಚರಿಯನ್ನು ಬದಲಾಯಿಸಬಹುದು. ಅತಿಯಾಗಿ ಒತ್ತಡ ಅನುಭವಿಸದಿರಿ, ಇದು ನಿಮ್ಮ ದೈನಂದಿನ ಉತ್ಸಾಹವನ್ನು ಕುಂದಿಸಬಹುದು. ಹೊಟ್ಟೆ ಸಂಬಂಧಿತ ಸಮಸ್ಯೆ ಎದುರಾಗಬಹುದು, ಆದ್ದರಿಂದ ಆರೋಗ್ಯಕರ ಆಹಾರ ಸೇವನೆ ಮಾಡುವುದು ಮುಖ್ಯ. ದೀರ್ಘಕಾಲೀನ ಕಾಯಿಲೆಗಳಿಂದ ಬಳಲುತ್ತಿರುವವರು ತಮ್ಮ ವೈದ್ಯರ ಸಲಹೆ ತಪ್ಪದೇ ಪಾಲಿಸಬೇಕು. ಧೂಮಪಾನ ಅಥವಾ ಮದ್ಯಪಾನದಂತಹ ಕೆಟ್ಟ ಅಭ್ಯಾಸಗಳಿಂದ ದೂರವಿರುವುದು ಉತ್ತಮ. ದಿನಚರಿಯಲ್ಲಿ ಯೋಗ ಮತ್ತು ಧ್ಯಾನವನ್ನು ಸೇರಿಸಿಕೊಂಡರೆ ಮಾನಸಿಕ ಸಮಾಧಾನ ಲಭಿಸಲಿದೆ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಜೀವನದಲ್ಲಿ ಸಂವಹನವೇ ಬಹುಮುಖ್ಯ. ಸಣ್ಣ ಸಣ್ಣ ವಿಚಾರಗಳು ದೊಡ್ಡ ವಿವಾದಗಳಾಗಬಾರದು. ಸಂಗಾತಿಯೊಂದಿಗೆ ಬಾಂಧವ್ಯವನ್ನು ಸುಧಾರಿಸಲು ಈ ದಿನ ಉತ್ತಮ. ಮಕ್ಕಳನ್ನು ಹೆಚ್ಚು ಪ್ರೋತ್ಸಾಹಿಸಿದರೆ ಅವರಿಂದ ಸಂತೋಷಕರ ಸುದ್ದಿಗಳು ಕೇಳಬಹುದು. ಹಿರಿಯರ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸುವುದು ಉತ್ತಮ. ಕುಟುಂಬದಲ್ಲಿ ಸಣ್ಣ ಅಸಮಾಧಾನ ಉಂಟಾಗಬಹುದು, ಆದರೆ ಬುದ್ಧಿವಂತಿಕೆಯಿಂದ ನಿರ್ವಹಿಸಿದರೆ ಎಲ್ಲವೂ ಸುಗಮವಾಗಬಹುದು. ಸಂಬಂಧಗಳಲ್ಲಿ ಸ್ಥಿರತೆ ಕಾಪಾಡಲು ದಯಾಳುತ್ವ ಮತ್ತು ತಾಳ್ಮೆಯ ಅಗತ್ಯವಿದೆ. ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಕೆಲವೊಂದು ಆಶೀರ್ವಾದದಂತಹ ಶಕ್ತಿಯುತ ಪ್ರೇರಣೆಗಳು ದೊರಕಬಹುದು. ಸ್ನೇಹಿತರಿಂದ ಕೆಲವು ಆಪ್ತ ಸಲಹೆಗಳು ದೊರಕಬಹುದು. ನಿಮ್ಮ ನಂಬಿಕೆಗಳ ಮೇಲೆ ದೃಢವಾಗಿರಿ ಮತ್ತು ಅನಾವಶ್ಯಕ ಚರ್ಚೆಗಳಿಂದ ದೂರವಿರಿ. ಸಾಮಾಜಿಕ ಜೀವನದಲ್ಲಿ ಭಾಗವಹಿಸುವುದು ನಿಮ್ಮ ಭಾವನಾತ್ಮಕ ತಣಿವನ್ನು ಪರಿಹರಿಸಬಹುದು. ನಿಮಗೆ ಆಪ್ತನಾಗಿರುವ ವ್ಯಕ್ತಿಯೊಂದಿಗಿನ ಸಂಬಂಧ ಸುಧಾರಿಸಬಹುದು. ನೀವು ಇಂದು ಹೊಸ ಸ್ನೇಹಿತರನ್ನು ಮಾಡಬಹುದು ಅಥವಾ ಹಳೆಯ ಸ್ನೇಹಿತರೊಂದಿಗೆ ಸಂಬಂಧವನ್ನು ಪುನಃ ಜೋಡಿಸಬಹುದು. ವೀಕ್ಷಕರೇ, ನೀವು ಇಂದು
ಆಧ್ಯಾತ್ಮಿಕವಾಗಿ ತುಂಬಾ ಶಕ್ತಿಯುತ ದಿನ. ನೀವು ನಿಮ್ಮ ಆಂತರಿಕ ಶಕ್ತಿಯನ್ನು ಬಲಪಡಿಸಲು ಯತ್ನಿಸಬೇಕು. ಹನುಮಾನ್ ಚಾಲೀಸ ಪಠಣ ಮಾಡುವುದು ಉತ್ತಮ. ದೇವಾಲಯಗಳಿಗೆ ಭೇಟಿ ನೀಡುವುದು ಶ್ರೇಷ್ಠ. ಶನಿ ಸಂಬಂಧಿತ ದಾನ ಧರ್ಮ ಮಾಡುವುದು ಶ್ರೇಯಸ್ಕರ. ಬೆಳಿಗ್ಗೆ ಎಳನೀರು ಸೇವಿಸಿ ಪ್ರಾರ್ಥನೆ ಮಾಡಿದರೆ ನಿಮ್ಮ ಶಾರೀರಿಕ ಶಕ್ತಿಯು ಹೆಚ್ಚಾಗಬಹುದು. ದೇವರ ನಾಮಸ್ಮರಣೆ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡಲಿದೆ. ಅದೃಷ್ಟದ ಸಂಖ್ಯೆ 6. ಈ ದಿನ ನಿಮ್ಮ ಜೀವನದಲ್ಲಿ ಸಮತೋಲನವನ್ನು ತರಲು ನೆರವಾಗಬಹುದು. ನೀವು ಹೊಂದಿರುವ ಗುರಿಗಳನ್ನು ಸಾಧಿಸಲು ಈ ಸಂಖ್ಯೆ ಸಹಕಾರಿಯಾಗಬಹುದು. ಅದೃಷ್ಟದ ಬಣ್ಣ ಕೆಂಪು. ಈ ಬಣ್ಣ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ದಿನದ ಚಟುವಟಿಕೆಗಳಲ್ಲಿ ಯಶಸ್ಸು ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 10:10 ರಿಂದ ಮಧ್ಯಾಹ್ನ 12:35. ಈ ಸಮಯದಲ್ಲಿ ನಿಮಗೆ ಯಶಸ್ಸು ತರುವ ಸಾಧ್ಯತೆ ಹೆಚ್ಚು. ಮಹತ್ವದ ನಿರ್ಧಾರಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳುವುದು ಉತ್ತಮ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಈ ದಿನವು ವೃಷಭ ರಾಶಿಯವರಿಗೆ ಸಮತೋಲನ ಮತ್ತು ಸೂಕ್ಷ್ಮವಾದ ನಿರ್ಧಾರಗಳ ಅಗತ್ಯವಿರುವ ದಿನ. ನೀವು ಎಚ್ಚರಿಕೆಯಿಂದ ಮತ್ತು ತಾಳ್ಮೆಯಿಂದ ನಡೆದುಕೊಂಡರೆ ಸಕಾರಾತ್ಮಕ ಬೆಳವಣಿಗೆಯ ಅನುಭವ ಆಗಬಹುದು. ಕೆಲಸದಲ್ಲಿ ನಿಮ್ಮ ಶ್ರಮಕ್ಕೆ ಸರಿಯಾದ ಪ್ರತಿಫಲ ದೊರಕಬಹುದು, ಆದರೆ ಅದಕ್ಕಾಗಿ ಪ್ರಯತ್ನವನ್ನು ತ್ಯಜಿಸಬೇಡಿ. ಅಸ್ಪಷ್ಟತೆಯ ಕಾರಣದಿಂದ ನಿರ್ಧಾರ ಮಾಡುವಲ್ಲಿ ಗೊಂದಲ ಉಂಟಾಗಬಹುದು. ಆದ್ದರಿಂದ ಪ್ರತಿಯೊಂದು ವಿಷಯವನ್ನು ಚೆನ್ನಾಗಿ ಆಲೋಚಿಸಿ. ಕುಟುಂಬದ ಸದಸ್ಯರೊಂದಿಗೆ ಸಂವಹನ ಸುಧಾರಿಸಬೇಕು. ಸ್ನೇಹಿತರಿಂದ ಬೆಂಬಲ ಸಿಗಬಹುದು, ಆದರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮುನ್ನ ಗಮನ ಕೊಡಿ. ಆರ್ಥಿಕವಾಗಿ ಮತ್ತು ಉದ್ಯೋಗದ ದೃಷ್ಟಿಯಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಒಟ್ಟಾರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮತ್ತು ಶ್ರದ್ಧೆಯಿಂದ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ವೃತ್ತಿ ಬದುಕಿನಲ್ಲಿ ಹೆಚ್ಚಿನ ಗಂಭೀರತೆಯ ಅಗತ್ಯವಿದೆ. ನೀವು ಹುದ್ದೆಯಲ್ಲಿ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಬೇಕಾದ ಅನಿವಾರ್ಯತೆ ಎದುರಾಗಬಹುದು. ಕೆಲವೊಮ್ಮೆ ನಿಮ್ಮ ಕೆಲಸವನ್ನು ಬೇರೆಯವರು ಅನ್ಯಾಯವಾಗಿ ಕಿತ್ತುಕೊಳ್ಳಬಹುದು. ಆದ್ದರಿಂದ ನಿಮ್ಮ ನೈಪುಣ್ಯವನ್ನು ಸಮರ್ಪಕವಾಗಿ ಪ್ರದರ್ಶಿಸಲು ಪ್ರಯತ್ನಿಸಿ. ಉದ್ಯೋಗಸ್ಥರಾಗಿ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ. ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗದ ಅವಕಾಶಗಳು ಬರಬಹುದು, ಆದರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿಕೊಳ್ಳಿ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿಗಳು ವಾಪಸ್ಸಾಗುವ ಸಾಧ್ಯತೆ ಇದೆ, ಆದರೆ ಹೊಸ ಹೂಡಿಕೆಗಳ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡುವ ಅಗತ್ಯವಿದೆ. ತಮ್ಮ ಉದ್ಯಮವನ್ನು ವಿಸ್ತರಿಸಲು ಯೋಚಿಸುತ್ತಿರುವವರು ಹೊಸ ಪಾಲುದಾರರನ್ನು ಆಯ್ಕೆ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಜಾಗೃತೆಯಿಂದ ನಡೆದುಕೊಳ್ಳುವುದು ಉತ್ತಮ. ಈ ದಿನದಂದು ನೀವು ನಿರೀಕ್ಷಿಸದ ರೀತಿಯ ಖರ್ಚುಗಳು ಸಂಭವಿಸಬಹುದು. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡುವುದು ಅವಶ್ಯಕ. ಹಳೆಯ ಸಾಲಗಳನ್ನು ತೀರಿಸಲು ನೀವು ಪ್ರಯತ್ನಿಸಬಹುದು, ಆದರೆ ಏಕಕಾಲದಲ್ಲಿ ಹೆಚ್ಚಿನ ಹಣ ವ್ಯಯಿಸುವುದು ಒಳ್ಳೆಯದು ಅಲ್ಲ. ನೀವು ಭೂಮಿ ಅಥವಾ ಆಸ್ತಿ ಖರೀದಿಗೆ ಯೋಚಿಸುತ್ತಿದ್ದರೆ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ಮಾತ್ರ ಮುಂದೆ ಹೋಗಿ. ಕುಟುಂಬದ ಅಗತ್ಯಗಳಿಗೆ ಹಣ ಬಳಕೆಯಾಗಬಹುದು, ಆದ್ದರಿಂದ ಆರ್ಥಿಕ ಸಮತೋಲನ ಕಾಪಾಡುವುದು ಮುಖ್ಯ. ಅನಿರೀಕ್ಷಿತ ಆದಾಯವಾಗುವ ಸಾಧ್ಯತೆ ಕಡಿಮೆ ಇದೆ, ಆದ್ದರಿಂದ ಖರ್ಚುಗಳನ್ನು ನಿಯಂತ್ರಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನ ನಿಮ್ಮ ಆರೋಗ್ಯದ ಕಡೆ ವಿಶೇಷ ಗಮನ ಹರಿಸುವ ಅಗತ್ಯವಿದೆ. ಹೊಟ್ಟೆ ಹಾಗೂ ಜಠರದ ಸಮಸ್ಯೆಗಳು ಕಾಡಬಹುದು. ಅತಿಯಾಗಿ ಕರಿದ ಅಥವಾ ಒಳ್ಳೆಯದಾಗಿ ಬೇಯದ ಆಹಾರ ಸೇವನೆ ತಕ್ಷಣ ನಿಯಂತ್ರಿಸಿ. ರಕ್ತದೊತ್ತಡ ಅಥವಾ ಮೂತ್ರಪಿಂಡ ಸಂಬಂಧಿತ ಸಮಸ್ಯೆ ಇರುವವರು ತಕ್ಷಣ ವೈದ್ಯರ ಸಲಹೆ ಪಡೆಯುವುದು ಒಳ್ಳೆಯದು. ಅನಿರೀಕ್ಷಿತವಾಗಿ ಶರೀರದಲ್ಲಿ ದುರ್ಬಲತೆ ಅಥವಾ ಒತ್ತಡದ ಅನುಭವ ಆಗಬಹುದು, ಆದ್ದರಿಂದ ನಿಮ್ಮ ಜೀವನ ಶೈಲಿಯಲ್ಲಿ ಸಮತೋಲನ ಸಾಧಿಸುವ ಪ್ರಯತ್ನ ಮಾಡಬೇಕು. ನಿದ್ದೆಯ ಕೊರತೆಯಿಂದಾಗಿ ದೈಹಿಕ ಶಕ್ತಿ ಕುಗ್ಗಬಹುದು, ಆದ್ದರಿಂದ ಸದೃಢ ನಿದ್ರೆಯನ್ನು ಪಡೆಯಲು ಯತ್ನಿಸಿ. ತಲೆನೋವು ಅಥವಾ ಮೈನೋವು ಎದುರಾಗಬಹುದು, ಆದ್ದರಿಂದ ಹೆಚ್ಚು ನೀರು ಕುಡಿಯುವುದು ಮತ್ತು ಧ್ಯಾನಯೋಗ ಅಭ್ಯಾಸ ಮಾಡುವುದು ಒಳ್ಳೆಯದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದವರೊಂದಿಗೆ ಸೌಹಾರ್ದಯುತವಾಗಿ ನಡೆದುಕೊಳ್ಳುವುದು ಮುಖ್ಯ. ಒತ್ತಡದ ಪರಿಸ್ಥಿತಿಯು ಮನೆಮಂದಿಯ ನಡುವಿನ ಸಂಬಂಧದಲ್ಲಿ ಸ್ವಲ್ಪ ಅಸಮಾಧಾನ ಉಂಟು ಮಾಡಬಹುದು. ಸಂಬಂಧಿಕರಿಂದ ನಿರೀಕ್ಷಿತ ಸಹಾಯ ಸಿಗದೆ ಇರುವುದು ಸಾಧ್ಯ. ಸಂಗಾತಿಯೊಂದಿಗೆ ಉತ್ತಮ ಸಂವಹನ ಕಾಪಾಡಿಕೊಳ್ಳಬೇಕು. ಅಲ್ಪ ಮಾತಿನಿಂದ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇದೆ. ಮಕ್ಕಳಿಗೆ ನಿಮ್ಮ ಸಲಹೆ ಪ್ರೇರಣೆ ಆಗಬಹುದು, ಆದ್ದರಿಂದ ಅವರೊಂದಿಗೆ ಹೆಚ್ಚು ಸಮಯ ಕಳೆದರೆ ಉತ್ತಮ. ಹಿರಿಯರ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು, ವಿಶೇಷವಾಗಿ ವಯೋವೃದ್ಧರು ಆರೋಗ್ಯದಲ್ಲಿ ಏರುಪೇರು ಅನುಭವಿಸಬಹುದು. ಗಂಡಸರಿಗೆ ತಂದೆ ಅಥವಾ ಸಹೋದರರೊಂದಿಗೆ ವಾಗ್ವಾದ ಸಂಭವಿಸಬಹುದು, ಆದ್ದರಿಂದ ತಾಳ್ಮೆಯಿಂದ ಮುನ್ನಡೆಯಿರಿ. ಸ್ನೇಹ ಮತ್ತು ಸಾಮಾಜಿಕ ಜೀವನ.
ನಿಮ್ಮ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಸಂಪರ್ಕವನ್ನು ಸದೃಢವಾಗಿರಿಸಿಕೊಳ್ಳುವುದು ಒಳ್ಳೆಯದು. ಅನಗತ್ಯ ಚರ್ಚೆಗಳು ನಿಮ್ಮ ಸಮಯವನ್ನು ಕಳೆದು ಹಾಕಬಹುದು. ಆದ್ದರಿಂದ ಸಂವಹನದಲ್ಲಿ ಸ್ಪಷ್ಟತೆಯ ಅಗತ್ಯವಿದೆ. ಹೊಸ ಸ್ನೇಹಿತರನ್ನು ಮಾಡಬೇಕಾದರೆ ಎಚ್ಚರಿಕೆಯಿಂದ ಆಯ್ಕೆ ಮಾಡಿ. ಈ ದಿನ ಕೆಲವು ಹಳೆಯ ಸ್ನೇಹಿತರಿಂದ ಉತ್ತಮ ಸುದ್ದಿಗಳು ಕೇಳಬಹುದು. ಸಾಮಾಜಿಕ ಸತ್ಕಾರ ಸಮಾರಂಭಗಳಲ್ಲಿ ಭಾಗವಹಿಸುವ ಅವಕಾಶ ದೊರಕಬಹುದು. ನಿಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಇರಲಿ, ಇದರಿಂದ ಸಂಬಂಧಗಳಲ್ಲಿ ಯಾವುದೇ ಗೊಂದಲ ಉಂಟಾಗುವುದಿಲ್ಲ. ಕೆಲವರು ನಿಮ್ಮ ಪ್ರಗತಿಗೆ ಅಡ್ಡಿಪಡಿಸುವ ಸಾಧ್ಯತೆ ಇದೆ, ಆದ್ದರಿಂದ ಯಾರನ್ನಾದರೂ ಸಂಪೂರ್ಣವಾಗಿ ನಂಬುವ ಮುನ್ನ ಗಮನವಿರಲಿ. ವೀಕ್ಷಕರೇ, ನೀವು ಇಂದು ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿ, ಶಾಂತಿ ತರಲು ಧ್ಯಾನ ಮತ್ತು ಪ್ರಾರ್ಥನೆ ಮಹತ್ವಪೂರ್ಣ. ಈ ದಿನ ಹನುಮಾನ್ ಮತ್ತು ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವುದರಿಂದ ಉತ್ತಮ ಫಲಿತಾಂಶ ದೊರಕಬಹುದು. ಈ ದಿನ ಬೆಳಿಗ್ಗೆ ನೀರಿನಲ್ಲಿ ಕುಂಕುಮ ಹಾಕಿ ಸ್ನಾನ ಮಾಡುವುದು ಶುಭಕರ. ದೇವಸ್ಥಾನಕ್ಕೆ ಭೇಟಿ ನೀಡುವುದು ನಿಮಗೆ ಭಾವನಾತ್ಮಕ ಶಾಂತಿ ನೀಡಬಹುದು. ಗುರು ಅಥವಾ ಹಿರಿಯರಿಂದ ಆಶೀರ್ವಾದ ಪಡೆಯುವುದು ಉತ್ತಮ. ದೇವಾಲಯದಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದರೆ ಸಂಕಟಗಳು ಶಮನವಾಗಬಹುದು. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ನಿಮ್ಮ ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ. ಮಹತ್ವದ ನಿರ್ಧಾರಗಳನ್ನು ಈ ಸಂಖ್ಯೆಯ ಪ್ರಭಾವಿತ ಸಮಯದಲ್ಲಿ ತೆಗೆದುಕೊಳ್ಳುವುದು ಒಳಿತು. ಅದೃಷ್ಟದ ಬಣ್ಣ ಕೃಷ್ಣ ನೀಲಿ. ನೀವು ಧರಿಸುವ ಬಣ್ಣ ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಲಿದೆ. ಈ ಬಣ್ಣವು ನಿಮ್ಮ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಬಹುದು. ಶುಭ ಸಮಯ ಮಧ್ಯಾಹ್ನ 12:05 ರಿಂದ ಮಧ್ಯರಾತ್ರಿ 1:45. ಈ ಸಮಯದಲ್ಲಿ ನೀವು ಕೈಗೊಂಡ ಕಾರ್ಯಗಳಲ್ಲಿ ಉತ್ತಮ ಯಶಸ್ಸು ಪಡೆಯಬಹುದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಇನ್ನು ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಈ ದಿನವು ಮಿಥುನ ರಾಶಿಯವರಿಗೆ ಸಂವಹನ ಮತ್ತು ಬುದ್ಧಿವಂತಿಕೆಯ ದೃಷ್ಟಿಯಿಂದ ಮಹತ್ವದ ಅವಕಾಶಗಳನ್ನು ಒದಗಿಸಬಹುದು. ನೀವು ನಿಮ್ಮ ಚುರುಕು ಮನೋಭಾವ ಮತ್ತು ತೀಕ್ಷ್ಣ ಬುದ್ಧಿಯಿಂದ ಹೊಸ ಸಾಧನೆಗಳನ್ನು ಮಾಡಲು ಸಾಧ್ಯವಿದೆ. ದಿನದ ಮೊದಲಾರ್ಧದಲ್ಲಿ ವೃತ್ತಿಯ ಬಗ್ಗೆ ಮಹತ್ವದ ಚಿಂತನೆಗಳು ಆಗಬಹುದು ಮತ್ತು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲು ಯೋಗ್ಯ ಸಮಯ. ನಿಮ್ಮ ಸ್ವಾಭಾವಿಕ ಚಾತುರ್ಯದಿಂದ ನೀವು ಬೇರೆಯವರನ್ನು ಪ್ರಭಾವಿಸಬಲ್ಲಿರಿ, ಆದರೆ ಕೆಲವರು ನಿಮ್ಮ ಬೆಳವಣಿಗೆಯನ್ನು ಅಡ್ಡಿಪಡಿಸುವ ಸಾಧ್ಯತೆ ಇದೆ. ಆದ್ದರಿಂದ ಯಾರನ್ನೂ ಅವಲಂಬಿಸದೆ ಸ್ವತಂತ್ರವಾಗಿ ನಿರ್ಧಾರ ಮಾಡುವುದು ಒಳ್ಳೆಯದು. ಕುಟುಂಬ, ಉದ್ಯೋಗ, ಹಣಕಾಸು ಮತ್ತು ಆರೋಗ್ಯ ಸಂಬಂಧಿತ ಸಂಗತಿಗಳನ್ನು ಸಮತೋಲನದಲ್ಲಿರಿಸಲು ತಾಳ್ಮೆ ಅಗತ್ಯ. ಇಂದು ಹೊಸದಾಗಿ ಹಿತಕರ ಸ್ನೇಹ ಸಂಬಂಧಗಳು ಹುಟ್ಟಿ ಬರಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ನಿರೀಕ್ಷಿತ ಬೆಳವಣಿಗೆ ಕಂಡುಬರಬಹುದು. ಉದ್ಯೋಗಸ್ಥರು ತಮ್ಮ ಕೆಲಸದಲ್ಲಿ ಉತ್ತಮ ಪ್ರದರ್ಶನ ತೋರಲು ಶಕ್ತರಾಗುತ್ತಾರೆ. ನಿಮಗೆ ಮೇಲಾಗಿರುವ ಕೆಲಸಗಳು ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ಳಲಿವೆ. ಮೇಲಧಿಕಾರಿಗಳು ನಿಮ್ಮ ಮೇಲೆ ವಿಶ್ವಾಸ ತಾಳುವ ಸಾಧ್ಯತೆ ಇದೆ, ಆದ್ದರಿಂದ ಅವಕಾಶಗಳನ್ನು ಸರಿಯಾಗಿ ಬಳಸಿ. ಹೊಸ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿ ಗಮನ ಹರಿಸಬೇಕು. ಉದ್ಯೋಗಸ್ಥರು ತಮ್ಮ ಕರ್ತವ್ಯಗಳಲ್ಲಿ ಎಚ್ಚರಿಕೆಯಿಂದ ಮುನ್ನಡೆಯಬೇಕು, ಏಕೆಂದರೆ ಅಸ್ಪಷ್ಟತೆಯ ಕಾರಣದಿಂದ ಕೆಲಸದಲ್ಲಿ ಗೊಂದಲ ಉಂಟಾಗಬಹುದು. ವ್ಯಾಪಾರಸ್ಥರು ಹೊಸ ಹೂಡಿಕೆಗಳ ಬಗ್ಗೆ ಆಲೋಚಿಸಬಹುದು, ಆದರೆ ಯಾವುದೇ ದೊಡ್ಡ ತೀರ್ಮಾನ ತೆಗೆದುಕೊಳ್ಳುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡುವುದು ಮುಖ್ಯ. ಹೊಸ ವ್ಯವಹಾರಗಳಿದ್ದರೆ ಅದನ್ನು ಅನುಷ್ಠಾನಗೊಳಿಸುವ ಮುನ್ನ ವಿಶ್ವಾಸಾರ್ಹ ಸಲಹೆ ಪಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಹಣಕಾಸು ನಿರ್ವಹಣೆಯಲ್ಲಿ ಸ್ಥಿರತೆ ಇರಿಸಿಕೊಳ್ಳುವುದು ಮುಖ್ಯ. ಈ ದಿನದಲ್ಲಿ ತೀಕ್ಷ್ಣವಾದ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಗತ್ಯವಿರಬಹುದು. ಹೂಡಿಕೆ ಮಾಡಬೇಕಾದರೆ ಸರಿಯಾದ ಸಮಯ ಆಯ್ಕೆ ಮಾಡುವುದು ಒಳ್ಳೆಯದು. ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು, ಆದ್ದರಿಂದ ಅವಶ್ಯಕತೆಗಳ ಪ್ರಕಾರವೇ ಹಣ ವ್ಯಯಿಸಬೇಕು. ಹಳೆಯ ಸಾಲ ತೀರಿಸಲು ಯತ್ನಿಸಿದರೆ ಅದರಲ್ಲಿ ಯಶಸ್ಸು ಸಿಗಬಹುದು. ತಕ್ಷಣದ ಲಾಭದ ಆಶೆಯಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳಬೇಡಿ. ಹೊಸ ಆರ್ಥಿಕ ಯೋಜನೆಗಳು ಯಶಸ್ವಿಯಾಗಲು ಹೆಚ್ಚು ಪರಿಶೀಲನೆ ಅಗತ್ಯ. ವ್ಯವಹಾರ ನಡೆಸುವವರು ಹಣಕಾಸಿನ ಲೆಕ್ಕಪತ್ರಗಳಲ್ಲಿ ಸೂಕ್ಷ್ಮವಾಗಿ ಗಮನ ನೀಡುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಆರೋಗ್ಯದ ಮೇಲೆ ವಿಶೇಷ ಗಮನ ಹರಿಸಬೇಕು. ಅನಿರೀಕ್ಷಿತ ಆರೋಗ್ಯ ಸಮಸ್ಯೆಗಳು ಕಾಡಬಹುದು, ಆದ್ದರಿಂದ ಶಾರೀರಿಕ ಮತ್ತು ಮಾನಸಿಕ ಶ್ರಮದಿಂದ ದೂರವಿರಿ. ಬಲುಕಾಂಡ ಅಥವಾ ಗಂಟಲು ತೊಂದರೆ ಕಾಡಬಹುದು, ತಕ್ಷಣವೇ ವೈದ್ಯಕೀಯ ಸಲಹೆ ಪಡೆಯುವುದು ಒಳ್ಳೆಯದು. ಇತ್ತೀಚೆಗೆ ಆಹಾರದಲ್ಲಿ ಅಜಾಗರೂಕತೆ ತೋರಿದರೆ ಇದು ಸಮಸ್ಯೆಗಳಿಗೆ ಕಾರಣವಾಗಬಹುದು. ನಿದ್ರೆ ಸಮಸ್ಯೆ ಅಥವಾ ಒತ್ತಡದಿಂದ ಉಂಟಾಗುವ ತಲೆನೋವು ಉಂಟಾಗಬಹುದು, ಆದ್ದರಿಂದ ಧ್ಯಾನ ಮತ್ತು ಯೋಗ ಅಭ್ಯಾಸ ಮಾಡಿ. ನಿಮ್ಮ ಆಲೋಚನೆಗಳನ್ನು ನಿಯಂತ್ರಣದಲ್ಲಿಡಲು ಶಾಂತಿಪೂರ್ಣವಾದ ವಾತಾವರಣವನ್ನು ಆರಿಸಿಕೊಳ್ಳಿ. ಈ ದಿನ ಆಲ್ಕೋಹಾಲ್ ಅಥವಾ ತೈಲಯುಕ್ತ ಆಹಾರವನ್ನು ಬೇಡ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಕುಟುಂಬ ಸಂಬಂಧಗಳು ಮಿಶ್ರ ಫಲಿತಾಂಶ ನೀಡುವ ಸಾಧ್ಯತೆ ಇದೆ.
ಸಂಗಾತಿಯೊಂದಿಗೆ ಚರ್ಚೆಗಳನ್ನು ಹೆಚ್ಚು ತಾಳ್ಮೆಯಿಂದ ಮಾಡಬೇಕು. ಅಷ್ಟೇ ಅಲ್ಲದೆ ಅವರ ಭಾವನೆಗಳಿಗೆ ಆದ್ಯತೆ ನೀಡುವುದು ಉತ್ತಮ. ಪ್ರಿಯ ವ್ಯಕ್ತಿಯೊಂದಿಗೆ ಅಲ್ಪ ನೊಂದಿರಬಹುದು, ಆದರೆ ತಕ್ಷಣವೇ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸಿದರೆ ಸಂಬಂಧದಲ್ಲಿ ಗಾಢತೆ ಹೆಚ್ಚಬಹುದು. ಹಿರಿಯರ ಸಲಹೆ ಅನುಸರಿಸಿದರೆ ಹೆಚ್ಚಿನ ಪ್ರಯೋಜನ ದೊರಕಬಹುದು. ಮಕ್ಕಳ ಓದಲು ಹೆಚ್ಚಿನ ಗಮನ ಹರಿಸಬೇಕು. ಗಂಡಸರಿಗೆ ತಾಯಿಯೊಂದಿಗೆ ಒಳ್ಳೆಯ ಸಂಬಂಧ ಕಾಯ್ದುಕೊಳ್ಳುವುದು ಮುಖ್ಯ. ಮಹಿಳೆಯರಿಗೆ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರಿಸಬೇಕು. ಕುಟುಂಬದಲ್ಲಿ ಒತ್ತಡ ಕಡಿಮೆ ಮಾಡಲು ಸಾಮೂಹಿಕ ಚರ್ಚೆಗಳು ಸಹಕಾರಿ. ಸ್ನೇಹ ಮತ್ತು ಸಾಮಾಜಿಕ ಜೀವನ. ನಿಮ್ಮ ಸ್ನೇಹಿತರು ಈ ದಿನ ನಿಮಗೆ ಬೆಂಬಲ ನೀಡಬಹುದು, ಆದರೆ ಯಾರಿಗಾದರೂ ಸಂಪೂರ್ಣವಾಗಿ ನಂಬುವ ಮೊದಲು ಗಮನ ಹರಿಸಬೇಕು. ಸ್ನೇಹಿತರಿಂದ ಕೆಲವು ನಗೆಜೋಕು ಮಾತುಗಳು ಸಂಬಂಧಕ್ಕೆ ಹಾನಿ ಮಾಡಬಹುದು. ಆದ್ದರಿಂದ ಯಾವ ಮಾತುಗಳನ್ನು ಎಲ್ಲಿ ಹೇಳಬೇಕು ಎಂಬುದನ್ನು ಅರಿತುಕೊಳ್ಳಿ. ಪ್ರೀತಿಯ ಸಂಬಂಧ ಹೊಂದಿರುವವರು ತಮ್ಮ ಸಂಗಾತಿಯೊಂದಿಗೆ ವಿಶೇಷ ಸಮಯ ಕಳೆದರೆ ಉತ್ತಮ. ನಿಮ್ಮ ವ್ಯಕ್ತಿತ್ವದಿಂದ ನೀವು ನಿಮ್ಮ ಸ್ನೇಹಿತರ ಹೃದಯ ಗೆಲ್ಲುವ ಅವಕಾಶವಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುವ ಸಾಧ್ಯತೆ ಇದೆ. ಹೊಸ ಪರಿಚಯಗಳು ನಿಮ್ಮ ಭವಿಷ್ಯಕ್ಕೆ ಸಹಾಯಕವಾಗಬಹುದು. ವೀಕ್ಷಕರ, ನೀವು ಈ ದಿನ ಲಘುವಾದ ಧ್ಯಾನ ಅಭ್ಯಾಸ, ಮಂತ್ರ ಪಠಣ ಅಥವಾ ಹನುಮಾನ್ ಚಾಲೀಸಾ ಪಠಣ ಮಾಡುವುದು ಬಹಳ ಲಾಭದಾಯಕ. ಹನುಮಾನ್ ಮತ್ತು ಸರಸ್ವತಿ ದೇವಿಯ ಆರಾಧನೆ ನಿಮಗೆ ಉತ್ತಮ ಫಲಿತಾಂಶ ನೀಡಬಹುದು. ಬೆಳಿಗ್ಗೆ ಹಸಿರು ಬಟ್ಟೆ ಧರಿಸುವುದು ಶುಭಕರ. ದೇವಸ್ಥಾನಕ್ಕೆ ಭೇಟಿ ನೀಡಿ ತುಳಸಿ ದಳದ ಪೂಜೆ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗಬಹುದು. ದೇವಾಲಯದಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದರೆ ನಿಮ್ಮ ಮನೋಬಲ ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ನಿಮ್ಮ ಜೀವನದಲ್ಲಿ ಶಾಂತಿ, ಸಮತೋಲನ ಮತ್ತು ಆರ್ಥಿಕ ಸುಧಾರಣೆಗೆ ಸಹಾಯಕ. ಈ ಸಂಖ್ಯೆಯ ಪ್ರಭಾವಿತ ಸಮಯದಲ್ಲಿ ಮುಖ್ಯ ನಿರ್ಧಾರ ತೆಗೆದುಕೊಳ್ಳುವುದು ಒಳಿತು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಧರಿಸಿದರೆ ನಿಮ್ಮ ನಿರ್ಧಾರ ಸಾಮರ್ಥ್ಯ ಹೆಚ್ಚಬಹುದು. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11:30. ಈ ಸಮಯದಲ್ಲಿ ನೀವು ಕೈಗೊಂಡ ಕಾರ್ಯಗಳಲ್ಲಿ ಉತ್ತಮ ಯಶಸ್ಸು ಪಡೆಯಬಹುದು. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಈ ದಿನ ಕಟಕ ರಾಶಿಯವರ ಪಾಲಿಗೆ ಸಂಕೀರ್ಣ ಆದರೆ ಉತ್ತಮ ಫಲಿತಾಂಶ ನೀಡುವಂತಹ ದಿನವಾಗಿದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಸೂಕ್ತ ಸಮಯ, ಆದರೆ ಪ್ರಾರಂಭಿಸುವ ಮುನ್ನ ಸಂಪೂರ್ಣ ತಯಾರಿ ಮಾಡಿಕೊಳ್ಳುವುದು ಮುಖ್ಯ. ಕೆಲವು ಸಣ್ಣ ಶ್ರೇಣಿಯ ತೊಂದರೆಗಳು ಬಂದು ಹೋಗಬಹುದು, ಆದರೆ ನಿಮ್ಮ ಸಹಜ ಬುದ್ಧಿಮತ್ತೆ ಮತ್ತು ಆತ್ಮವಿಶ್ವಾಸದಿಂದ ನೀವು ಪ್ರತಿಯೊಂದನ್ನು ಸರಿಹೊಂದಿಸಬಹುದು. ನಿಮ್ಮ ಮಾತುಗಳ ಪರಿಣಾಮ ಹೆಚ್ಚಾಗಿರುವುದರಿಂದ ಎಚ್ಚರಿಕೆಯಿಂದ ವರ್ತಿಸುವುದು ಅಗತ್ಯ. ಕೆಲವರು ನಿಮ್ಮ ಕಾರ್ಯವೈಖರಿಯನ್ನು ಮೆಚ್ಚಬಹುದು, ಆದರೆ ಇತರರ ಆಲೋಚನೆಗಳಿಗೂ ಪ್ರಾಮುಖ್ಯತೆ ನೀಡುವುದು ಬುದ್ಧಿವಂತಿಕೆಯ ಸೂಚಕ. ಇಂದು ಆತ್ಮವಿಶ್ವಾಸ ಹೆಚ್ಚಾಗಿರುವುದರಿಂದ ಹೊಸ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ಕುಟುಂಬ ಹಾಗೂ ಸ್ನೇಹಿತರಿಂದ ಸಹಕಾರ ದೊರಕಬಹುದು. ನಿಮ್ಮ ಬುದ್ಧಿಮತ್ತೆ ಮತ್ತು ಕಲಾತ್ಮಕ ಶಕ್ತಿಯನ್ನು ಬಳಸಿಕೊಂಡು ಉತ್ತಮ ನಿರ್ಧಾರ ಕೈಗೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ಉದ್ಯೋಗದ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ಸರಿಯಾದ ಪ್ರತಿಫಲ ದೊರಕಬಹುದು. ನಿಮ್ಮ ಕಾರ್ಯಕ್ಷಮತೆಯನ್ನು ಮೇಲಧಿಕಾರಿಗಳು ಮೆಚ್ಚಲಿದ್ದಾರೆ, ಆದರೆ ಗೊಂದಲದ ಮಾತುಗಳೊಂದಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ತಂತ್ರಜ್ಞಾನ, ಸಂವಹನ ಅಥವಾ ಕಲಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರು ವಿಶೇಷ ಅವಕಾಶಗಳನ್ನು ಪಡೆಯಬಹುದು. ಇಂದು ಬಹುತೇಕ ಕೆಲಸಗಳಲ್ಲಿ ಉತ್ತಮ ಫಲಿತಾಂಶ ಕಾಣಬಹುದು. ಉದ್ಯೋಗ ಬದಲಾವಣೆಗೆ ಯೋಚಿಸುವವರು ಹೊಸ ಅವಕಾಶಗಳ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿ ನಿರ್ಧಾರ ಕೈಗೊಳ್ಳಿ. ಹೊಸ ವ್ಯವಹಾರ ಅಥವಾ ಹೂಡಿಕೆಗಳ ಕುರಿತು ಚಿಂತನೆ ನಡೆಸುತ್ತಿದ್ದರೆ ಈ ದಿನದಂದು ಪರಿಶೀಲನೆ ನಡೆಸುವುದು ಒಳ್ಳೆಯದು. ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭ ದೊರಕಬಹುದು, ಆದರೆ ನೌಕರರ ಆಯ್ಕೆ ಮತ್ತು ಹಣಕಾಸು ನಿರ್ವಹಣೆಯಲ್ಲಿ ಎಚ್ಚರಿಕೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಹಣಕಾಸು ನಿರ್ವಹಣೆಯಲ್ಲಿ ಸೂಕ್ಷ್ಮತೆ ಅಗತ್ಯವಿದೆ. ಹಳೆಯ ಸಾಲ ತೀರಿಸುವ ಯತ್ನ ಮಾಡಿದ್ದರೆ ಅದು ಯಶಸ್ವಿಯಾಗಬಹುದು. ಹೂಡಿಕೆಗಳಿಗೆ ಒಳ್ಳೆಯ ಸಮಯವಲ್ಲ, ಆದ್ದರಿಂದ ಅನಾವಶ್ಯಕ ವೆಚ್ಚಗಳನ್ನು ನಿಯಂತ್ರಿಸುವುದು ಉತ್ತಮ. ಹೊಸ ವಾಣಿಜ್ಯ ಅಥವಾ ವಹಿವಾಟು ಸಂಬಂಧಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಸೂಕ್ತ ಜನರ ಸಲಹೆ ಪಡೆಯುವುದು ಉತ್ತಮ. ನಿಮ್ಮ ಆರ್ಥಿಕ ಸ್ಥಿತಿ ಸಾಧಾರಣವಾಗಿದ್ದು ದಿನದ ಅಂತ್ಯದ ವೇಳೆಗೆ ಲಾಭದಾಯಕ ಅವಕಾಶಗಳು ದೊರಕಬಹುದು. ಇಂದು ಹೆಚ್ಚು ಭರವಸೆ ಇಲ್ಲದ ಬಂಡವಾಳ ಹೂಡಿಕೆಗಳು ಒತ್ತಡ ತರುವ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಆರೋಗ್ಯದಲ್ಲಿ ಅಲ್ಪಮಟ್ಟಿನ ಏರುಪೇರುಗಳು ಕಾಣಿಸಬಹುದು. ಕಿಡ್ನಿ, ಲಿವರ್ ಅಥವಾ ಜೀರ್ಣಕ್ರಿಯಾ ತೊಂದರೆಗಳು ಉಂಟಾಗಬಹುದು. ದೀರ್ಘಕಾಲದ ವಾದವಿವಾದಗಳು ಮನಸ್ಸಿನ ಒತ್ತಡ ಹೆಚ್ಚಿಸಬಹುದು. ಈ ಕಾರಣದಿಂದಾಗಿ ನಿಮಗೆ ಆಲಸ್ಯ ಅಥವಾ ದೀನಸ್ಥಿತಿ ಕಾಣಿಸಬಹುದು. ನಿಯಮಿತ ವ್ಯಾಯಾಮ ಮತ್ತು ನಿದ್ರೆ ಪೂರ್ತಿಯಾಗಿ ನೀಡುವುದು ಅನಿವಾರ್ಯ. ವಾತ, ಪಿತ್ತ ಮತ್ತು ಕಫದ ಅಸಮತೋಲನದಿಂದ ಉದ್ದಗೊಂಡ ತೊಂದರೆಗಳು ಸಂಭವಿಸಬಹುದು. ಮಾನಸಿಕ ಸ್ಥಿರತೆಗಾಗಿ ಯೋಗ ಮತ್ತು ಧ್ಯಾನ ಅತ್ಯಂತ ಲಾಭಕರ.
ನಿಮ್ಮ ಆಹಾರದ ಮೇಲೆ ಗಮನ ಹರಿಸಿ, ಹೆಚ್ಚು ತೈಲಯುಕ್ತ ಆಹಾರ ಸೇವನೆ ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಸಂಬಂಧಗಳಲ್ಲಿ ಮುಜುಗರ ಉಂಟಾಗಬಹುದು. ಆದ್ದರಿಂದ ಆವೇಶದಿಂದ ಮಾತಾಡದಂತೆ ಎಚ್ಚರಿಕೆ ವಹಿಸಿ. ಸಂಗಾತಿಯೊಂದಿಗೆ ಚರ್ಚೆಗಳನ್ನು ಹೆಚ್ಚು ತಾಳ್ಮೆಯಿಂದ ನಡೆಸುವುದು ಸೂಕ್ತ. ನಿಮ್ಮ ಮನೋಭಾವವನ್ನು ಸರಿಯಾಗಿ ಹಂಚಿಕೊಳ್ಳಲು ಪ್ರಯತ್ನಿಸಿದರೆ ಸಂಬಂಧಗಳ ಸುಧಾರಣೆಗೆ ಸಾಧ್ಯ. ಹಿರಿಯರ ಸಲಹೆ ತೆಗೆದುಕೊಂಡರೆ ಉತ್ತಮ ಪರಿಹಾರ ದೊರಕಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡಲು ನೀವು ಹೆಚ್ಚಿನ ಗಮನ ಹರಿಸಬೇಕು. ಕುಟುಂಬದಲ್ಲಿ ಸಂತಸದ ಸುದ್ದಿಗಳು ಇರಬಹುದು, ಆದರೆ ಆರ್ಥಿಕ ವಿಚಾರಗಳು ಚರ್ಚೆಗೆ ಬರುತ್ತದೆ. ಕುಟುಂಬಸ್ಥರೊಂದಿಗೆ ಒಡನಾಟ ಉತ್ತಮವಾಗಿರಲಿದ್ದು ಗೊಂದಲಗಳು ಶಮನಗೊಳ್ಳುತ್ತವೆ. ಸ್ನೇಹ ಮತ್ತು ಸಾಮಾಜಿಕ ಜೀವನ. ಸ್ನೇಹಿತರಿಂದ ಅನುಕೂಲ ಸಿಗಬಹುದು, ಆದರೆ ಸಣ್ಣ ಸಮಸ್ಯೆಗಳು ಇರಬಹುದು. ಈ ದಿನದಲ್ಲಿ ನಿಮ್ಮ ವಾಗ್ಮಿತ್ವ ಹೆಚ್ಚಾಗಿರುವುದರಿಂದ ನೀವು ಬೇರೆಯವರನ್ನು ಸುಲಭವಾಗಿ ಪ್ರಭಾವಿಸಬಹುದು. ಆದರೆ ಅನಾವಶ್ಯಕ ವಾಗ್ವಾದದಿಂದ ದೂರವಿರುವುದು ಒಳಿತು. ನಿಮ್ಮ ಪ್ರಭಾವವನ್ನು ಸಮಾಜದಲ್ಲಿ ಹೆಚ್ಚಿಸಬೇಕಾದರೆ ಸಹಾನುಭೂತಿ ಎಂದರೆ ಏನು? ಅದು ಜೀವನದ ಮೂಲ ಮೌಲ್ಯ ಎಂದು ಅರಿತುಕೊಳ್ಳಿ. ಪ್ರೀತಿಯ ಸಂಬಂಧದಲ್ಲಿ ಸಹಜತೆ ಇರಲಿ. ದೈಹಿಕ ಆಕರ್ಷಣೆಯ ಜೊತೆಗೆ ಮನೋಭಾವಗಳಲ್ಲಿಯೂ ಪರಸ್ಪರ ಆಳವಾದ ಅರ್ಥಪೂರ್ಣತೆ ಇರಲಿ. ವೀಕ್ಷಕರೇ, ನೀವು ಈ ದಿನ ಚಂದ್ರನ ಪ್ರಭಾವ ಪ್ರಬಲವಾಗಿರುವುದರಿಂದ ಚಂದ್ರನಿಗೆ ಸಂಬಂಧಿಸಿದ ಪೂಜೆಗಳು ಮತ್ತು ಪ್ರಾರ್ಥನೆಗಳು ಉತ್ತಮ ಫಲಿತಾಂಶ ನೀಡಬಹುದು. ಸೋಮವಾರ ಮತ್ತು ಮಂಗಳವಾರದಂದು ಶಿವನ ಆರಾಧನೆ ಮಾಡುವುದು ಒಳ್ಳೆಯದು. ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಹನುಮಾನ್ ಚಾಲೀಸಾ ಪಠಣ ಬಹಳ ಲಾಭದಾಯಕ. ಧ್ಯಾನ ಮತ್ತು ಓಂ ನಮಃ ಶಿವಾಯ ಮಂತ್ರ ಜಪ ಮಾಡುವುದು ಒಳ್ಳೆಯದು. ಹಸಿರು ಬಣ್ಣದ ವಸ್ತುಗಳು ಧರಿಸುವುದರಿಂದ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಬಹುದು. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ನಿಮ್ಮ ಜೀವನದಲ್ಲಿ ಉತ್ಸಾಹ ಮತ್ತು ಕ್ರಿಯಾಶೀಲತೆ ತರಬಹುದು. ನಿಮ್ಮ ದಿನದ ಮಹತ್ವದ ನಿರ್ಧಾರಗಳನ್ನು ಈ ಸಂಖ್ಯೆಯ ಪ್ರಭಾವಿತ ಸಮಯದಲ್ಲಿ ಕೈಗೊಳ್ಳುವುದು ಉತ್ತಮ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಧರಿಸುವುದು ಅಥವಾ ನೀಲಿ ಬಣ್ಣದ ವಸ್ತುಗಳನ್ನು ಬಳಸುವುದು ಇಂದು ಶ್ರೇಯಸ್ಕರ. ಶುಭ ಸಮಯ ಸಂಜೆ 6 ರಿಂದ ಬೆಳಗ್ಗೆ 7:30. ಈ ಸಮಯದಲ್ಲಿ ನಿಮಗೆ ಬಹುಮುಖ್ಯ ಕಾರ್ಯಗಳಲ್ಲಿ ಯಶಸ್ಸು ದೊರಕಬಹುದು. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಈ ದಿನ ಸಿಂಹರಾಶಿಯವರಿಗೆ ಪ್ರಮುಖ ಬೆಳವಣಿಗೆಗಳ ದಿನವಾಗಲಿದೆ. ನೀವು ನಿದರ್ಶನವನ್ನು ಮೂಡಿಸುವ ಕಾರ್ಯಗಳನ್ನು ಮಾಡುವಿರಿ. ನಿಮ್ಮ ಆತ್ಮವಿಶ್ವಾಸ, ಶಕ್ತಿ ಮತ್ತು ಬುದ್ಧಿಮತ್ತೆಯಿಂದ ಎಲ್ಲಾ ತೊಡಕುಗಳನ್ನು ದಾಟಬಹುದು. ದಿನದ ಮೊದಲಾರ್ಧವು ಸಾಮಾನ್ಯವಾಗಿ ಶಾಂತಿಯುತವಾಗಿರಬಹುದು, ಆದರೆ ಮಧ್ಯಾಹ್ನದ ನಂತರ ನಿಮ್ಮ ಮುಂದಾಳತ್ವದ ಗುಣಗಳು ಹೆಚ್ಚು ಪ್ರಬಲವಾಗಿ ಕಾಣಿಸುತ್ತವೆ. ಸಹೋದ್ಯೋಗಿಗಳು ಮತ್ತು ಸ್ನೇಹಿತರಿಂದ ಸಹಕಾರ ದೊರಕಬಹುದು. ನಿಮ್ಮ ಉತ್ಸಾಹದಿಂದ ಕೆಲಸದಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯ. ಕುಟುಂಬದ ಸದಸ್ಯರಿಂದ ಮೆಚ್ಚುಗೆ, ಹೊಗಳಿಕೆ ದೊರಕಬಹುದು. ನಿಮ್ಮ ಕೌಶಲ್ಯ ಮತ್ತು ವಿವೇಕದ ಬಲದಿಂದ ಇಂದು ಕೆಲವು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಬಹುದು. ಆತುರದಲ್ಲಿ ಯಾವುದೇ ನಿರ್ಧಾರ ಮಾಡಬೇಡಿ. ಸಮರ್ಪಕವಾಗಿ ಯೋಚಿಸಿ ಕಾರ್ಯನಿರ್ವಹಿಸಿದರೆ ದಿನದ ಫಲಿತಾಂಶವು ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ನೌಕರಿ ಮತ್ತು ವ್ಯವಹಾರದ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸುವ ಅವಕಾಶಗಳಿವೆ. ನಿಮ್ಮ ಸೃಜನಶೀಲತೆ ಮತ್ತು ನಿರ್ಧಾರ ಪಡೆಯುವ ಶಕ್ತಿಯಿಂದ ಹೊಸ ಹಂತವನ್ನು ತಲುಪಬಹುದು. ಇತ್ತೀಚೆಗೆ ನಿಮ್ಮ ಬುದ್ಧಿಮತ್ತೆ ಹಾಗೂ ಧೈರ್ಯದ ಬಲದಿಂದ ಕಠಿಣ ಕೆಲಸಗಳನ್ನು ನಿರ್ವಹಿಸುತ್ತಿದ್ದರೆ ಅದರ ಫಲಾನುಭವಕ್ಕೆ ಸಮಯ ಬಂದಿದೆ. ಮೇಲಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಗುರುತಿಸುವ ಸಾಧ್ಯತೆ ಇದೆ. ಬದಲಾವಣೆ ಬೇಕಾದರೆ ಸೂಕ್ತ ಯೋಚನೆಯೊಂದಿಗೆ ಮುಂದುವರಿಯಿರಿ. ಉದ್ಯೋಗ ಬದಲಾವಣೆ ಅಥವಾ ಹೊಸ ಪ್ರಾಜೆಕ್ಟ್ ಶುರು ಮಾಡುವುದರ ಬಗ್ಗೆ ಯೋಚಿಸುತ್ತಿದ್ದರೆ ಅದನ್ನು ಸಮಗ್ರವಾಗಿ ಪರಿಶೀಲಿಸಿ. ಸಣ್ಣ ಉದ್ಯಮಿಗಳು ಹೊಸ ಗ್ರಾಹಕರನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗಬಹುದು. ದೀರ್ಘಕಾಲೀನ ಯೋಜನೆಗಳ ಬಗ್ಗೆ ಗಮನ ಹರಿಸಿ, ಏಕೆಂದರೆ ಇವು ನಿಮ್ಮ ಭವಿಷ್ಯದ ಆರ್ಥಿಕ ಸ್ಥಿತಿಗೆ ಪೂರಕವಾಗಲಿವೆ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನ ಅರ್ಥದಲ್ಲಿ ಈ ದಿನ ಸರಿಸುಮಾರು ಫಲಿತಾಂಶ ನೀಡಬಹುದು. ಆದಾಯವನ್ನು ವೃದ್ಧಿಸುವ ಹೊಸ ಮಾರ್ಗಗಳು ದೊರಕಬಹುದು, ಆದರೆ ಖರ್ಚುಗಳನ್ನು ಸೂಕ್ತವಾಗಿ ನಿಯಂತ್ರಿಸಬೇಕು. ಹೂಡಿಕೆ ಮಾಡಬೇಕಾದರೆ ಹೊಸ ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ಮುಂದೆ ಸಾಗಬೇಕು. ಸಾಲ ಅಥವಾ ಸಾಲದ ಮೇಲಿನ ಬಡ್ಡಿ ಕುರಿತಾಗಿ ಚಿಂತನೆ ಮಾಡಿದರೆ ಸರಿಯಾದ ನಿರ್ಧಾರಕ್ಕೆ ಅನುಕೂಲವಾಗಬಹುದು. ಆರ್ಥಿಕ ಪ್ರಗತಿ ನಿಮಗೆ ಹೆಚ್ಚಿನ ತೃಪ್ತಿಯನ್ನು ನೀಡಬಹುದು, ಆದರೆ ಹಣಕಾಸು ಲಾಭವನ್ನು ದುರ್ಬಳಕೆ ಮಾಡುವುದರಿಂದ ದೂರವಿರಿ. ಹೂಡಿಕೆಗಳಲ್ಲಿ ಎಚ್ಚರಿಕೆ ವಹಿಸಿ, ವಿಶೇಷವಾಗಿ ರಿಯಲ್ ಎಸ್ಟೇಟ್ ಅಥವಾ ಷೇರು ಮಾರುಕಟ್ಟೆ ಸಂಬಂಧಿತ ವ್ಯವಹಾರಗಳಲ್ಲಿ ಸೂಕ್ತ ಜಾಣ್ಮೆ ತೋರಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಆರೋಗ್ಯ ಉತ್ತಮವಾಗಿರಬಹುದು, ಆದರೆ ಕಡಿಮೆ ವಿಶ್ರಾಂತಿ ಅಥವಾ ಹೆಚ್ಚು ಕೆಲಸದ ಒತ್ತಡದಿಂದ ಉಂಟಾಗುವ ಸಮಸ್ಯೆಗಳಿಗೆ ಗಮನ ಹರಿಸಿ. ಇತ್ತೀಚೆಗೆ ನೀವು ಹೆಚ್ಚು ಒತ್ತಡ ಅನುಭವಿಸುತ್ತಿದ್ದರೆ ಅವುಗಳಿಂದ ಹೊರಬರುವ ಸಮಯವಾಗಿದೆ.
ಮನಸ್ಸಿನ ಶಾಂತಿ ಕಾಪಾಡಲು ಯೋಗ ಮತ್ತು ಧ್ಯಾನ ಪ್ರಭಾವಶಾಲಿಯಾಗಬಹುದು. ಆಹಾರದಲ್ಲಿ ಆರೋಗ್ಯಕರ ಪದಾರ್ಥಗಳನ್ನು ಸೇರಿಸಿ, ಹೆಚ್ಚು ತೈಲಯುಕ್ತ ಆಹಾರವನ್ನು ತ್ಯಜಿಸಿ. ಬೆನ್ನು ನೋವು, ಮೂಳೆ ಸಂಬಂಧಿತ ತೊಂದರೆಗಳು ಹೆಚ್ಚಾಗಬಹುದಾದ ಕಾರಣ ಸರಿಯಾದ ಕುಳಿತುಮಣೆ ಮತ್ತು ವ್ಯಾಯಾಮಕ್ಕೆ ಆದ್ಯತೆ ನೀಡಿ. ಹೆಚ್ಚು ಪ್ರಯಾಣ ಮಾಡುವ ಯೋಜನೆಗಳಿದ್ದರೆ ಪ್ರಾಯೋಜಿತ ಆಹಾರ ಸೇವನೆ ಬಗ್ಗೆ ಎಚ್ಚರಿಕೆ ವಹಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇವತ್ತು ಕುಟುಂಬದವರೊಂದಿಗೆ ಸಂತೋಷಕರ ಸಮಯ ಕಳೆಯುವ ಸಾಧ್ಯತೆ ಇದೆ. ನಿಮ್ಮ ಮಾತೃಪಿತೃ ಯಾರು ಇದ್ದಾರೋ ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ನೀಡುವುದು ಉತ್ತಮ. ಸಂಬಂಧಗಳಲ್ಲಿ ಸ್ವಲ್ಪ ಬಿಕ್ಕಟ್ಟಿನ ಸಂದರ್ಭ ಎದುರಾಗಬಹುದು, ಆದರೆ ತಾಳ್ಮೆಯಿಂದ ಮುನ್ನಡೆಯುವುದರಿಂದ ಸಮಸ್ಯೆಗಳನ್ನು ಪರಿಹರಿಸಬಹುದು. ನಿಮ್ಮ ಸಹೋದರ ಬಂಧುಗಳೊಂದಿಗೆ ಸುಧಾರಿತ ಸಂಬಂಧ ಬೆಳೆಸಲು ಪ್ರಯತ್ನಿಸಿ. ದಾಂಪತ್ಯ ಜೀವನದಲ್ಲಿ ಸಣ್ಣ ಅಭಿಪ್ರಾಯ ಭಿನ್ನತೆಗಳಿರುವ ಸಾಧ್ಯತೆ ಇದೆ, ಆದರೆ ನೀವು ಸಮರ್ಥ ರೀತಿಯಲ್ಲಿ ಅದನ್ನು ಸಮನ್ವಯಗೊಳಿಸಬಹುದು. ಮಕ್ಕಳಿಂದ ಸಂತೋಷಕರ ಸುದ್ದಿ ಲಭಿಸಬಹುದು. ಕುಟುಂಬಸ್ಥರಿಗೆ ಆರ್ಥಿಕ ಸಹಾಯ ನೀಡಬೇಕಾದ ಸಂದರ್ಭ ಉಂಟಾಗಬಹುದು. ಸ್ನೇಹ ಮತ್ತು ಸಾಮಾಜಿಕ ಜೀವನ. ನಿಮ್ಮ ಸ್ನೇಹಿತರು ಮತ್ತು ಪರಿಚಯಸ್ಥರು ನಿಮ್ಮನ್ನು ಹೆಚ್ಚು ಪ್ರೋತ್ಸಾಹಿಸಬಹುದು. ಹೊಸ ಸ್ನೇಹ ಸಂಬಂಧಗಳು ಕಳೆಯಬಹುದಾದ ಸಾಧ್ಯತೆ ಇದೆ. ಕೆಲವು ಹಳೆಯ ಸ್ನೇಹಿತರಿಂದ ಸಂಪರ್ಕವಿರಬಹುದು, ಆದರೆ ಅವರೊಂದಿಗೆ ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಿ. ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡರೆ ಒಳ್ಳೆಯ ಹೆಸರು ಗಳಿಸಬಹುದು. ಭಾವನಾತ್ಮಕ ಬೆಂಬಲ ಹೆಚ್ಚಾಗಬಹುದು. ಹೊಸ ಪರಿಚಯಗಳು ಮತ್ತು ಹೊಸ ಜ್ಞಾನವನ್ನು ಪಡೆಯಲು ಅವಕಾಶ ಸಿಗಬಹುದು. ವೀಕ್ಷಕರೇ, ನೀವು ಈ ದಿನ ಗುರು ಮತ್ತು ಸೂರ್ಯನ ಪ್ರಭಾವ ಹೆಚ್ಚಿರುವುದರಿಂದ ಗುರು ಮತ್ತು ಸೂರ್ಯನ ಆರಾಧನೆ ಮಾಡುವುದು ಒಳಿತಾದ ಫಲಿತಾಂಶ ನೀಡಬಹುದು. ಹನುಮಾನ್ ಚಾಲೀಸಾ ಪಠಣ ಮತ್ತು ಸೂರ್ಯನಿಗೆ ಅರ್ಘ್ಯ ನೀಡುವುದು ಉತ್ತಮ. ಬೆಳಗಿನ ಜಾವ 6ರಿಂದ 30ಕ್ಕೆ 12 ಸೂರ್ಯ ನಮಸ್ಕಾರ ಮಾಡುವುದು ಹೆಚ್ಚು ಶಕ್ತಿಯುತ ಫಲ ನೀಡಬಹುದು. ಇಂದು ಗೋಸೇವೆ, ಅನ್ನದಾನ ಮತ್ತು ಪವಿತ್ರ ಕಾರ್ಯಗಳಿಗೆ ಭಾಗವಹಿಸುವುದು ಬಹಳ ಒಳ್ಳೆಯದು. ಅದೃಷ್ಟದ ಸಂಖ್ಯೆ 1. ಈ ದಿನದಲ್ಲಿ ನೀವು ಹೊಸ ಪ್ರಾರಂಭಗಳ ಬಗ್ಗೆ ಯೋಚಿಸುತ್ತಿದ್ದರೆ ಈ ಸಂಖ್ಯೆಯ ಶಕ್ತಿಯನ್ನು ಅನುಸರಿಸಿ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಧರಿಸುವುದು ಅಥವಾ ಕೆಂಪು ಬಣ್ಣದ ವಸ್ತುಗಳನ್ನು ಬಳಸುವುದು ನಿಮಗೆ ಶಕ್ತಿಯು ತರುವುದು. ಶುಭ ಸಮಯ ಬೆಳಗ್ಗೆ 9ರಿಂದ ಬೆಳಗ್ಗೆ 10:30. ಈ ಸಮಯದಲ್ಲಿ ಹೊಸ ಕಾರ್ಯಗಳನ್ನು ಪ್ರಾರಂಭಿಸುವುದು ಫಲಪ್ರದವಾಗಬಹುದು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಈ ದಿನ ಕನ್ಯಾ ರಾಶಿಯವರಿಗೆ ಕಾರ್ಯಪರ ಚಟುವಟಿಕೆಗಳ ಆಳವಾದ ಪ್ರಭಾವವನ್ನು ಹೊಂದಿರುತ್ತದೆ. ನೀವು ನಿಮ್ಮ ಶ್ರಮ ಮತ್ತು ಪ್ರಜ್ಞೆಯಿಂದ ಹೊಸ ಉನ್ನತಿಯನ್ನು ತಲುಪಲು ಸಾಧ್ಯವಿದೆ. ಕಾರ್ಯಕ್ಷೇತ್ರದಲ್ಲಿ ಹೆಚ್ಚುವರಿ ಹೊಣೆಗಾರಿಕೆ ಬಂದರೂ ನಿಮ್ಮ ಬುದ್ಧಿವಂತತನದಿಂದ ಮತ್ತು ಪ್ರಾಮಾಣಿಕತೆಗಳಿಂದ ಅದನ್ನು ಸುಲಭವಾಗಿ ನಿರ್ವಹಿಸಬಹುದು. ದಿನದ ಮೊದಲ ಭಾಗದಲ್ಲಿ ಸ್ವಲ್ಪ ಸ್ಥಗಿತ ಕಂಡರೂ ಮಧ್ಯಾಹ್ನದ ನಂತರ ಸಕಾರಾತ್ಮಕ ಬೆಳವಣಿಗೆಗಳು ಕಂಡುಬರುತ್ತವೆ. ನಿಮ್ಮ ಪರಿಶ್ರಮ ಫಲ ಕೊಡುವ ಸಮಯ ಹತ್ತಿರ ಬರುತ್ತಿದೆ. ಹೊಸ ಪ್ರಾರಂಭಗಳಿಗೆ ತಯಾರಾಗುವ ಉತ್ತಮ ಸಮಯವಾಗಿದೆ. ಅತಿಯಾಗಿ ಆತುರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ನಿಮ್ಮ ಗಮನ ಮತ್ತು ಕೌಶಲ್ಯ ಬಳಸಿಕೊಂಡು ಯಶಸ್ಸು ಸಾಧಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ಉದ್ಯೋಗದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಬಹುದು. ಅಧಿಕಾರಸ್ಥರು ನಿಮ್ಮ ಶ್ರಮವನ್ನು ಗುರುತಿಸಲು ಸಾಧ್ಯತೆ ಇದೆ. ಹೊಸ ಹೊಣೆಗಾರಿಕೆ ಬಂದರೂ ನೀವು ಅದನ್ನು ಸಮರ್ಥವಾಗಿ ನಿರ್ವಹಿಸಬಹುದು. ಉದ್ಯೋಗ ಬದಲಾವಣೆ ಅಥವಾ ಹೊಸ ಅವಕಾಶಗಳನ್ನು ಹುಡುಕುವವರು ಇಂದು ಉತ್ತಮ ಸುದ್ದಿಯ ನಿರೀಕ್ಷೆಯಲ್ಲಿರಬಹುದು. ವ್ಯಾಪಾರಿಗಳಿಗಾಗಿ ಹೊಸ ಒಪ್ಪಂದಗಳು ಕೈಗೂಡಬಹುದು. ಹೊಸ ಗ್ರಾಹಕರನ್ನು ಆಕರ್ಷಿಸಲು ಪ್ರಯತ್ನಿಸಿದರೆ ಉತ್ತಮ ಫಲಿತಾಂಶ ದೊರೆಯಲಿದೆ. ಸಹೋದ್ಯೋಗಿಗಳ ಸಹಾಯದಿಂದ ತಾಂತ್ರಿಕ ಅಥವಾ ನಿರ್ವಹಣಾ ಕಾರ್ಯಗಳಲ್ಲಿ ಯಶಸ್ವಿಯಾಗಬಹುದು. ಉದ್ಯೋಗಸ್ಥರು ತಮ್ಮ ಕಂಪನಿಯ ನೀತಿಗಳನ್ನು ಗಮನಪೂರ್ವಕವಾಗಿ ಅನುಸರಿಸಬೇಕು. ನಿರುದ್ಯೋಗಿಗಳಿಗಾಗಿ ಹೊಸ ಅವಕಾಶಗಳು ಲಭಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನ ಪರಿಸ್ಥಿತಿ ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ. ಆದಾಯ ಮತ್ತು ಖರ್ಚುಗಳ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಮುಖ್ಯ. ಹೂಡಿಕೆ ಮಾಡುವ ಯೋಜನೆಗಳನ್ನು ಸರಿಯಾಗಿ ವಿಶ್ಲೇಷಿಸಿ. ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಿದರೆ ಆರ್ಥಿಕ ಭದ್ರತೆ ದೊರಕಬಹುದು. ಖರೀದಿಗಳನ್ನು ಮಾಡುವಾಗ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಹೊಸ ವ್ಯವಹಾರಗಳಿಗೆ ಹಣ ಹೂಡಿಕೆಯಾಗುವ ಯೋಜನೆಗಳ ಬಗ್ಗೆ ಮುಂಚಿತವಾಗಿ ಯೋಚಿಸಿ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ಎಚ್ಚರಿಕೆ ಅಗತ್ಯ. ದುರುಪಯೋಗದ ಖರ್ಚುಗಳಿಂದ ದೂರವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ನಿಮ್ಮ ಆರೋಗ್ಯ ಉತ್ತಮವಾಗಿರಲು ಸರಿಯಾದ ಆಹಾರ ಮತ್ತು ವ್ಯಾಯಾಮ ಅವಶ್ಯಕ. ವಾತ, ಪಿತ್ತ ಮತ್ತು ಕಫದ ತೊಂದರೆಗಳಿಂದ ಬಳಲುವವರು ತಕ್ಕ ಮುಂಜಾಗ್ರತೆ ವಹಿಸಬೇಕು. ಮನೋಸ್ಥಿತಿ ಶಾಂತವಾಗಿರಲು ಯೋಗ ಮತ್ತು ಧ್ಯಾನ ಮಾಡಿ. ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಕಾಡಬಹುದಾದ ಕಾರಣ ಆಹಾರದ ಬಗ್ಗೆ ಎಚ್ಚರಿಕೆಯಿಂದ ಇರಿ.
ತಂಪಾದ ಪರಿಸರದಲ್ಲಿ ಹೆಚ್ಚಿನ ಸಮಯ ಕಳೆದರೆ ಆರೋಗ್ಯದ ಮೇಲೆ ದುಷ್ಪ್ರಭಾವ ಬೀರುತ್ತದೆ. ಶೀತ ಕಫ ಸಂಬಂಧಿತ ತೊಂದರೆಗಳು ಎದುರಾಗಬಹುದು. ಆದ್ದರಿಂದ ಶೀತ ಪಾನೀಯಗಳನ್ನು ತಪ್ಪಿಸಿ ಬಿಸಿ ನೀರಿನಲ್ಲಿ ತುಳಸಿ ಅಥವಾ ಶುಂಠಿಯ ಮಿಶ್ರಣ ಸೇವಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇವತ್ತು ಕುಟುಂಬದವರೊಂದಿಗೆ ಉತ್ತಮ ಸಂಬಂಧ ಇಟ್ಟುಕೊಳ್ಳಲು ಪ್ರಯತ್ನಿಸಿ. ಮಕ್ಕಳಿಗೆ ಹೆಚ್ಚು ಗಮನ ಕೊಡಿ. ಹಿರಿಯರ ಸಲಹೆ ಮತ್ತು ಮಾರ್ಗದರ್ಶನ ನಿಮಗೆ ಪ್ರಯೋಜನಕಾರಿಯಾಗಿ ಪರಿಣಮಿಸಬಹುದು. ಸಂಬಂಧಗಳಲ್ಲಿ ಸೌಹಾರ್ದತೆ ಇರಲಿ ಎಂದು ಯತ್ನಿಸಿ. ಲವಲವಿಕೆಯಿಂದ ಮಾತನಾಡಿ ಬೇಜಾರು ಮತ್ತು ಒತ್ತಡಕ್ಕೆ ಒಳಗಾಗದಿರಿ. ನಿಮ್ಮ ಮಾತೃಪಿತೃರ ಆರೋಗ್ಯದ ಬಗ್ಗೆ ಗಮನವಿರಲಿ. ದಾಂಪತ್ಯ ಸಂಬಂಧದಲ್ಲಿ ಪರಸ್ಪರ ವಿಶ್ವಾಸ ಮತ್ತು ಪ್ರೀತಿ ಹೆಚ್ಚಲು ಈ ದಿನ ಪ್ರಯತ್ನ ಮಾಡಿ. ಸ್ನೇಹ ಮತ್ತು ಸಾಮಾಜಿಕ ಜೀವನ. ಸ್ನೇಹಿತರು ಮತ್ತು ಪರಿಚಿತರೊಂದಿಗೆ ಉತ್ತಮ ಸಹಕಾರ ದೊರೆಯಬಹುದು. ಹೊಸ ಸ್ನೇಹ ಸಂಬಂಧಗಳು ಸ್ಥಾಪನೆ ಆಗಬಹುದು. ಹಳೆಯ ಸ್ನೇಹಿತರು ನಿಮ್ಮನ್ನು ಭೇಟಿಯಾಗಬಹುದು. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದರಿಂದ ಉತ್ತಮ ಹಿತೈಷಿಗಳನ್ನು ಕಾಣಬಹುದು. ಸಹಾಯ ಮಾಡಲು ಹಿಂದೇಟು ಹಾಕಬೇಡಿ. ಇಂದು ಹೊಸ ಜನರನ್ನು ಭೇಟಿಯಾದರೆ ಭವಿಷ್ಯದಲ್ಲಿ ಉಪಯೋಗವಾಗಬಹುದಾದ ಒಡನಾಡಿಗಳನ್ನು ಸಿಕ್ಕಿಸಿಕೊಳ್ಳುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇವತ್ತು ಭಗವಾನ್ ವಿಷ್ಣುವನ್ನು ಪೂಜಿಸುವುದು ಶುಭ. ಓಂ ನಾರಾಯಣಾಯ ನಮಃ ಮಂತ್ರ ಜಪಿಸಬೇಕು. ಪಂಚಾಮೃತದಿಂದ ಅಭಿಷೇಕ ಮಾಡಿ. ಅಕ್ಷಯ ಫಲಕ್ಕಾಗಿ ಹಸಿರು ಬಣ್ಣದ ವಸ್ತ್ರ ಧರಿಸಿ. ಬೆಳಿಗ್ಗೆ ಗೋಪಾಲಕೃಷ್ಣ ದೇವರ ಸ್ಮರಣೆ ಮಾಡಿ ದಿನ ಆರಂಭಿಸುವುದು ಉತ್ತಮ. ಇಂದು ಗೋಪೂಜೆ ಅಥವಾ ಅನ್ನದಾನ ಮಾಡುವುದರಿಂದ ಉತ್ತಮ ಫಲ ಸಿಗಬಹುದು. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆಯ ಪ್ರಭಾವದಿಂದ ನೀವು ಹೊಸತನ್ನು ಕಲಿಯುವ ಅವಕಾಶ ಪಡೆಯಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಧರಿಸುವುದು ನಿಮ್ಮ ಆರ್ಥಿಕ ಪ್ರಗತಿಗೆ ಸಹಾಯಕವಾಗಬಹುದು. ಶುಭ ಸಮಯ ಬೆಳಗ್ಗೆ 10 ರಿಂದ ಬೆಳಗ್ಗೆ 11:30. ಈ ಸಮಯದಲ್ಲಿ ನೀವು ಹೊಸ ಕಾರ್ಯ ಪ್ರಾರಂಭಿಸಿದರೆ ಅದೃಷ್ಟ ನಿಮ್ಮ ಬೆಂಬಲಿಯಾಗುತ್ತದೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ವೀಕ್ಷಕರೇ, ತುಲಾರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ, ಈ ದಿನ ತುಲಾರಾಶಿಯವರಿಗೆ ಸಾಧನೆಯ ದಿನವಾಗಲಿದೆ. ನೀವು ಹಿಂದೆ ಮಾಡಿದ ಪರಿಶ್ರಮದ ಫಲವನ್ನು ಇಂದು ಅನುಭವಿಸುವ ಅವಕಾಶಗಳು ಹೆಚ್ಚು. ಹೊಸ ಕಾರ್ಯ ಪ್ರಯತ್ನಗಳಿಗೆ ಮತ್ತು ಪ್ರಮುಖ ನಿರ್ಧಾರಗಳಿಗೆ ಇದು ಸೂಕ್ತ ಸಮಯ. ಆದರೆ ತಾಳ್ಮೆ ಮತ್ತು ಸಮರ್ಥತೆ ಮುಖ್ಯ. ಅತಿಯಾಗಿ ಆತುರದಲ್ಲಿ ನಿರ್ಧಾರ ಕೈಗೊಂಡರೆ ಅನುಕೂಲಕರ ಫಲಿತಾಂಶಗಳಿಲ್ಲದಿರಬಹುದು. ಹಿರಿಯರ ಮಾರ್ಗದರ್ಶನ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ತರಬಹುದು. ಹೊಸ ಪರಿಚಯಗಳು ಉತ್ತಮ ಪ್ರಯೋಜನ ತರಲಿವೆ. ಕೆಲಸದಲ್ಲಿ ತೊಡಗಿಸಿಕೊಂಡಿರುವವರು ಹೆಚ್ಚಿನ ಸಮರ್ಪಣೆ ಮತ್ತು ಮನೋಯೋಗದಿಂದ ಕಾರ್ಯ ನಿರ್ವಹಿಸಬೇಕು. ದಿನದ ಮೊದಲಾರ್ಧದಲ್ಲಿ ಸ್ವಲ್ಪ ಚಿಂತೆಗೀಡಾದರೂ ಮಧ್ಯಾಹ್ನದ ನಂತರ ಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರುತ್ತದೆ. ತಾಳ್ಮೆ ಮತ್ತು ಶ್ರಮ ನಿಮ್ಮ ಯಶಸ್ಸಿಗೆ ಕೀಲಿಕೈ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಶ್ರಮ ಫಲ ಕೊಡಬಹುದು. ಉದ್ಯೋಗಸ್ಥರು ತಮ್ಮ ನಿರ್ವಹಣಾ ಸಾಮರ್ಥ್ಯವನ್ನು ಉತ್ತಮ ರೀತಿಯಲ್ಲಿ ಪ್ರದರ್ಶಿಸಲು ಅವಕಾಶ ಸಿಗಲಿದೆ. ಸಹೋದ್ಯೋಗಿಗಳ ಸಹಕಾರದೊಂದಿಗೆ ಕೆಲಸದಲ್ಲಿ ಯಶಸ್ಸು ಪಡೆಯುವ ಸಾಧ್ಯತೆ ಇದೆ. ಹೊಸ ಹೊಣೆಗಾರಿಕೆ ಅಥವಾ ಬದಲಾವಣೆಗಳಿಗಾಗಿ ಸಿದ್ಧರಾಗಿರುವುದು ಉತ್ತಮ. ಉದ್ಯೋಗ ಹುಡುಕುತ್ತಿರುವವರಿಗೆ ಶುಭ ಸುದ್ದಿ ಬರಬಹುದು. ಉದ್ಯೋಗ ಬದಲಾವಣೆ ಅಥವಾ ವೃತ್ತಿಯಲ್ಲಿ ಮೇಲ್ಮಟ್ಟಕ್ಕೆ ತಲುಪುವ ಚಿಂತೆ ಇದ್ದರೆ ಇದು ಚಿಂತನೆ ಮತ್ತು ಯೋಜನೆ ರೂಪಿಸುವ ಸಮಯ. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಲಭಿಸಬಹುದು. ಹಣಕಾಸಿನ ಲಾಭ ಸಾಧಿಸಲು ಹೊಸ ದಾರಿಗಳು ತೆರೆದುಕೊಳ್ಳಬಹುದು. ಹೂಡಿಕೆ ಮಾಡುವ ಮುನ್ನ ಎಚ್ಚರಿಕೆಯಿಂದ ಯೋಚಿಸಿ ತಕ್ಷಣದ ತೀರ್ಮಾನಗಳನ್ನು ಕೈಗೊಳ್ಳದಿರುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನ ಸ್ಥಿತಿ ಸ್ಥಿರವಾಗಿದ್ದರೂ ಖರ್ಚು ಮತ್ತು ಆದಾಯದ ಸಮತೋಲನ ಕಾಪಾಡುವುದು ಮುಖ್ಯ. ಹೊಸ ಹೂಡಿಕೆ ಯೋಜನೆಗಳ ಬಗ್ಗೆ ಪರಿಶೀಲನೆ ಅಗತ್ಯ. ಅತಿಯಾದ ಖರ್ಚು ಮತ್ತು ಅನವಶ್ಯಕ ವಹಿವಾಟುಗಳಿಂದ ದೂರವಿರಿ. ಹಣಕಾಸಿನ ಲಾಭದ ಅವಕಾಶಗಳಿಗಾಗಿ ಗಮನ ಹರಿಸಬೇಕು. ಹೂಡಿಕೆ ಮಾಡಲು ಯೋಚಿಸುತ್ತಿರುವವರು ತಜ್ಞರ ಸಲಹೆ ಪಡೆದು ಮುಂದುವರಿಯುವುದು ಉತ್ತಮ. ಶುಭ ಕಾರ್ಯಗಳಿಗೆ ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ. ಸಾಲ ಪಡೆಯುವ ಅಥವಾ ನೀಡುವ ಕಾರ್ಯದಲ್ಲಿ ಎಚ್ಚರಿಕೆ ಅಗತ್ಯ. ಆರ್ಥಿಕ ವಿಚಾರಗಳಲ್ಲಿ ಜಾಗೃತೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ದೈನಂದಿನ ಜೀವನ ಶೈಲಿಯ ಮೇಲೆ ಗಮನ ಹರಿಸುವ ಅಗತ್ಯವಿದೆ. ಖಾದ್ಯ ಸೇವನೆ ಬಗ್ಗೆ ಎಚ್ಚರಿಕೆ ವಹಿಸಿ. ಅತಿಯಾದ ಎಣ್ಣೆ ಅಥವಾ ಸಿಹಿ ಆಹಾರ ಸೇವನೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಹೃದಯ ಸಂಬಂಧಿತ ಸಮಸ್ಯೆಗೊಳಗಾದವರು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಶೀತ, ಕಫ ಅಥವಾ ತಲೆನೋವಿನ ಸಮಸ್ಯೆ ಎದುರಾಗಬಹುದು. ಮಾನಸಿಕ ಒತ್ತಡದಿಂದ ದೂರವಿರುವಂತೆ ಯೋಗ ಮತ್ತು ಧ್ಯಾನಕ್ಕೆ ಒತ್ತು ನೀಡಬೇಕು. ದಿನದ ಪಥ್ಯದಲ್ಲಿ ಹಸಿರು ತರಕಾರಿ ಮತ್ತು ತಾಜಾ ಹಣ್ಣುಗಳನ್ನು ಸೇರಿಸುವುದು ಆರೋಗ್ಯಕ್ಕೆ ಹಿತಕರ. ಮಿತಿಮೀರಿದ ಕೆಲಸದ ಒತ್ತಡವನ್ನು ನಿವಾರಿಸಲು ವಿರಾಮ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇವತ್ತು
ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಿ. ಆಪ್ತ ಸ್ನೇಹಿತರು ಅಥವಾ ಬಂಧುಗಳೊಂದಿಗೆ ವಾಕ್ಸಮರ ಸಾಧ್ಯತೆ ಇದೆ, ಆದ್ದರಿಂದ ಮಾತುಗಳಲ್ಲಿ ಎಚ್ಚರಿಕೆ ವಹಿಸುವುದು ಒಳಿತು. ಮದುವೆ ಮಾಡಿಕೊಳ್ಳಲು ಯೋಚಿಸುತ್ತಿರುವವರಿಗೆ ನವತಾಣಗಳು ದೊರಕುವ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆಯ ಅಗತ್ಯವಿದೆ. ನೀವು ಧೈರ್ಯ ಮತ್ತು ತಾಳ್ಮೆ ಸಾಧಿಸಿದರೆ ಸಂಬಂಧಗಳು ಸುಸ್ಥಿರವಾಗಬಹುದು. ಪೋಷಕರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಲು ಸಮಯ ನೀಡಿ. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಭವಿಷ್ಯದ ಯೋಜನೆಗಳ ಕುರಿತು ಚರ್ಚೆ ನಡೆಯಬಹುದು. ಸ್ನೇಹ ಮತ್ತು ಸಾಮಾಜಿಕ ಜೀವನ. ಸ್ನೇಹಿತರು ಮತ್ತು ಹಿತೈಷಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳಲು ಇದು ಒಳ್ಳೆಯ ದಿನ. ಹೊಸ ಪರಿಚಯಗಳು ಭವಿಷ್ಯದಲ್ಲಿ ಸಹಕಾರ ನೀಡಬಹುದು. ಗೃಹಸ್ಥ ಜೀವನದಲ್ಲಿ ಸಣ್ಣಪುಟ್ಟ ಗೊಂದಲಗಳು ಇರಬಹುದು, ಆದರೆ ಸಮರ್ಥತೆ ಮತ್ತು ಒಪ್ಪಂದದ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು. ಕೌಟುಂಬಿಕ ಒತ್ತಡದಿಂದ ಹೊರಬರಲು ಸಂತೋಷಕರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ. ವೀಕ್ಷಕರೇ, ನೀವು ಇವತ್ತು ಭಗವಾನ್ ಮಹಾಲಕ್ಷ್ಮಿಯ ಆರಾಧನೆ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಮಂತ್ರ ಜಪಿಸಿ. ಹಸಿರು ಬಣ್ಣದ ಬಟ್ಟೆ ಧರಿಸಿ. ಶುಭ ಕಾರ್ಯದಲ್ಲಿ ಭಾಗವಹಿಸಿ. ಅನಾಥಾಶ್ರಮ ಅಥವಾ ಮಠಗಳಲ್ಲಿ ದಾನ ಮಾಡಿದರೆ ದಿವ್ಯಶಕ್ತಿಯ ಆಶೀರ್ವಾದ ದೊರಕಬಹುದು. ಬೆಳಿಗ್ಗೆ ತುಳಸಿ ಸಸ್ಯಕ್ಕೆ ನೀರು ಹಾಕುವುದು ಉತ್ತಮ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಇಂದು ನಿಮ್ಮ ಕಾರ್ಯಗಳಲ್ಲಿ ಶಕ್ತಿಯುತ ಪ್ರಭಾವ ಬೀರುತ್ತದೆ. ಅದೃಷ್ಟದ ಬಣ್ಣ ಕ್ರೀಮ್ ಬಣ್ಣ. ಈ ಬಣ್ಣ ಧರಿಸುವುದು ನಿಮ್ಮ ಆರ್ಥಿಕ ಅಭಿವೃದ್ಧಿಗೆ ಒಳ್ಳೆಯದಾಗಿದೆ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ನೀವು ಪ್ರಾರಂಭಿಸಿದ ಕಾರ್ಯ ಯಶಸ್ವಿಯಾಗಬಹುದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದ್ರೆ, ಈ ದಿನ ವೃಶ್ಚಿಕ ರಾಶಿಯವರಿಗೆ ಹೊಸ ಅನುಭವಗಳ ದಿನವಾಗಲಿದೆ. ಹೊಸ ಅವಕಾಶಗಳು, ಹೊಸ ಪರಿಚಯಗಳು, ಹೊಸ ಜವಾಬ್ದಾರಿಗಳು ನಿಮ್ಮ ಮುಂದೆ ಬರುವ ಸಾಧ್ಯತೆ ಇದೆ. ಜೀವನದಲ್ಲಿ ಕೆಲವು ಗೊಂದಲಗಳು ಇದ್ದರೂ ನಿಮಗೆ ತಾಳ್ಮೆ ಮತ್ತು ಚತುರತೆಯಿಂದ ಅವುಗಳನ್ನು ಎದುರಿಸುವ ಶಕ್ತಿ ಇರುತ್ತದೆ. ಕಾರ್ಯಕ್ಷೇತ್ರದಲ್ಲಿ ನೀವು ನೀಡುವ ಹೊಸ ಪ್ರಯತ್ನಗಳ ಫಲಶ್ರುತಿ ಸಕಾರಾತ್ಮಕವಾಗಬಹುದು. ಕುಟುಂಬದಲ್ಲಿ ತಾಳ್ಮೆಯೊಂದಿಗೆ ಮಾತುಕತೆ ನಡೆಸುವುದು ಅಗತ್ಯ. ದೈನಂದಿನ ಕಾರ್ಯಗಳಲ್ಲಿ ಹೊಸ ಉತ್ಸಾಹ ಕಾಣಬಹುದು. ಆದರೆ ನಿಮ್ಮ ಉದ್ದೇಶಗಳು ಸಕಾರಾತ್ಮಕವಾಗಿದ್ದರೂ ಇತರರ ಮಾತುಗಳಿಂದ ಮಾನಸಿಕವಾಗಿ ತೊಂದರೆಯಾಗಬಹುದು. ಅದನ್ನು ಸಮರ್ಥವಾಗಿ ನಿರ್ವಹಿಸಿದರೆ ಉತ್ತಮ ಫಲಿತಾಂಶಗಳು ನಿಮ್ಮದಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇವತ್ತು ನಿಮ್ಮ ಉದ್ಯೋಗದಲ್ಲಿ ಶ್ರದ್ಧೆಯಿಂದ ದುಡಿಯುವ ಮತ್ತು ಹೊಸ ಕಲಿಕೆಗೆ ಅವಕಾಶ ನೀಡುವ ದಿನ. ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳ ಪ್ರಭಾವ ಮತ್ತು ಬೆಂಬಲ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಪರಿಶ್ರಮವನ್ನು ಗೌರವಿಸಲಾಗುತ್ತದೆ. ಹೊಸ ಹೊಣೆಗಾರಿಕೆಗಳು ಬರುವ ಸಾಧ್ಯತೆ ಇರುವುದು ನಿಮಗಾಗಿ ಒಳ್ಳೆಯದೇ. ಸಹೋದ್ಯೋಗಿಗಳೊಂದಿಗೆ ಸಾಮರಸ್ಯ ಕಾಪಾಡಿಕೊಂಡು ಕೆಲಸ ಮಾಡುವುದರಿಂದ ನಿಮಗೆ ಇನ್ನಷ್ಟು ಬೆಂಬಲ ದೊರಕಬಹುದು. ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಿರುವವರು ಸೂಕ್ತ ಅವಕಾಶಗಳತ್ತ ಗಮನ ಹರಿಸಬಹುದು. ವ್ಯಾಪಾರಸ್ಥರು ಹೊಸ ವ್ಯಾವಹಾರಿಕ ಒಪ್ಪಂದಗಳು ಅಥವಾ ಹೂಡಿಕೆ ಯೋಜನೆಗಳ ಕುರಿತು ಚಿಂತನೆ ನಡೆಸಬಹುದು. ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ಕಟ್ಟುವಲ್ಲಿ ಮುಖ್ಯ ಪಾತ್ರ ವಹಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಚಾರದಲ್ಲಿ ಅತಿಯಾಗಿ ಆತುರ ಪಡದೆ ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ದೊಡ್ಡ ಹಣಕಾಸು ವ್ಯವಹಾರಗಳಲ್ಲಿ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಹೊಸ ಹೂಡಿಕೆ ಅಥವಾ ಹಣಕಾಸು ಯೋಜನೆಗಳ ಬಗ್ಗೆ ಸಂಶೋಧನೆ ಮಾಡಿ ಮುಂದೆ ಹೋಗುವುದು ಸೂಕ್ತ. ಖರ್ಚು ತಪಾಸಣೆ ಮಾಡುವುದು ಅತಿ ಮುಖ್ಯ. ನೀವು ಹೂಡಿಕೆ ಅಥವಾ ಹಣಕಾಸು ಸಂಬಂಧಿತ ವ್ಯವಹಾರಗಳಲ್ಲಿ ಜಾಗರೂಕರಾಗಬೇಕಾಗುತ್ತದೆ. ಅನಾವಶ್ಯಕ ಖರ್ಚುಗಳಿಂದ ದೂರವಿದ್ದರೆ ಹಣದ ಸ್ಥಿರತೆ ಉಳಿಯಬಹುದು. ಪ್ರಾಪರ್ಟಿ, ಷೇರು ಮಾರುಕಟ್ಟೆ ಅಥವಾ ದೀರ್ಘಾವಧಿಯ ಹೂಡಿಕೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ತಜ್ಞರ ಸಲಹೆ ಪಡೆಯುವುದು ಸೂಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನ ನಿಮ್ಮ ದೈನಂದಿನ ಜೀವನದಲ್ಲಿ ಆರೋಗ್ಯಕ್ಕೆ ಹೆಚ್ಚಿನ ಗಮನ ನೀಡುವ ಅಗತ್ಯವಿದೆ. ಅಧಿಕ ಒತ್ತಡದಿಂದಾಗಿ ನೀವು ತಲೆನೋವು ಅಥವಾ ರಕ್ತದೊತ್ತಡದ ಸಮಸ್ಯೆ ಅನುಭವಿಸಬಹುದು. ನಿದ್ರೆ ಸರಿಯಾಗಿ ಪಡೆಯುವುದು ಅತ್ಯಗತ್ಯ. ಆರೋಗ್ಯಕರ ಆಹಾರ ಸೇವನೆ, ನಿಯಮಿತ ವ್ಯಾಯಾಮ ಮತ್ತು ಯೋಗ ಮಾಡುವುದು ಶ್ರೇಷ್ಠ. ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು. ಸರಿಯಾದ ಪಥ್ಯ ಪಾಲಿಸುವುದು ಉತ್ತಮ. ಹಳೆಯ ಆರೋಗ್ಯ ಸಮಸ್ಯೆ ಮರುಕಳಿಸಬಹುದು, ಆದ್ದರಿಂದ ಜಾಗರೂಕರಾಗಿರಿ. ಮನಸ್ಸಿಗೆ ನೆಮ್ಮದಿ ತರಲು ಧ್ಯಾನ ಮತ್ತು ಪ್ರಾಣಾಯಾಮ ಅವಶ್ಯ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರಬೇಡಿ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇವತ್ತು ಕುಟುಂಬ ಸಂಬಂಧಗಳ ವಿಷಯದಲ್ಲಿ ಸಮಜಾಯಿಷಿ ಮುಖ್ಯ. ಜೀವನ ಸಂಗಾತಿಯೊಂದಿಗೆ ಸಂವಹನದಲ್ಲಿ ಸ್ಪಷ್ಟತೆ ಇರಲಿ. ಅಲ್ಪ ವಿಚಾರಗಳಿಗೆ ಕೋಪ ತಡೆಹಿಡಿಯುವುದು ಉತ್ತಮ. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಭವಿಷ್ಯದ ಯೋಜನೆಗಳಿಗೆ ಪ್ರಾಮುಖ್ಯತೆ ನೀಡುವ ದಿನ. ಮನೆಯ ಹಿರಿಯರ ಸಲಹೆಗಳನ್ನು ಗೌರವಿಸುವುದು ಒಳಿತು. ಕುಟುಂಬ ಸದಸ್ಯರ ನಡುವೆ ತಿಳಿವಳಿಕೆಯಿಂದ ಮಾತುಕತೆ ನಡೆಸಿ
ಬೇಸರ ಅಥವಾ ಗೊಂದಲಗಳನ್ನು ನಿವಾರಿಸಿ. ಅತಿಯಾದ ಆಸೆ ಅಥವಾ ಅಹಂಕಾರದಿಂದ ಸಂಬಂಧಗಳಿಗೆ ಹಾನಿಯಾಗಬಾರದು. ಸ್ನೇಹ ಮತ್ತು ಸಾಮಾಜಿಕ ಜೀವನ. ಸ್ನೇಹಿತರು ಮತ್ತು ಹಿತೈಷಿಗಳೊಂದಿಗೆ ಉತ್ತಮ ಸಂಬಂಧ ಉಳಿಸಿಕೊಂಡು ಹೋಗಲು ಇದು ಒಳ್ಳೆಯ ದಿನ. ಒಬ್ಬರೊಂದಿಗೆ ಹೆಚ್ಚು ಭಿನ್ನಾಭಿಪ್ರಾಯಗಳು ಇರಬಹುದು, ಆದ್ದರಿಂದ ಮಾತಿನಲ್ಲೂ ನಡವಳಿಕೆಯಲ್ಲಿ ಗಮನಹರಿಸಿ. ಯಾರಿಗಾದರೂ ಸಾಲ ಕೊಡಬೇಕು ಎಂಬ ಯೋಚನೆ ಇದ್ದರೆ ಇನ್ನಷ್ಟು ಸಮಗ್ರ ಪರಿಶೀಲನೆ ಮಾಡಿ ನಿರ್ಧಾರ ಮಾಡಿ. ಸಾಮಾಜಿಕ ಜಾಲದಲ್ಲಿ ನಿಮ್ಮ ಹೆಸರು ಮತ್ತು ಗೌರವ ಹೆಚ್ಚುವ ಸಾಧ್ಯತೆ ಇದೆ. ದಾನ ಧರ್ಮ ಕಾರ್ಯಗಳಲ್ಲಿ ತೊಡಗಿದರೆ ಆಧ್ಯಾತ್ಮಿಕ ಪುಣ್ಯ ಲಭಿಸಬಹುದು. ವೀಕ್ಷಕರೇ, ನೀವು ಇವತ್ತು ಭಗವಾನ್ ಹನುಮಂತನ ಸ್ಮರಣೆಯಲ್ಲಿ ಹನುಮಾನ್ ಚಾಲೀಸಾ ಪಠಿಸುವುದು ಉತ್ತಮ. ಹನುಮಾನ್ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡುವ ಮೂಲಕ ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಾಗಬಹುದು. ಕೆಂಪು ಬಟ್ಟೆ ಧರಿಸಿ ರಕ್ತ ಚಂದನವನ್ನು ಲೇಪಿಸಿದ ಹನುಮಂತನಿಗೆ ಅರ್ಪಿಸುವುದು ಶುಭಕರ. ಸಂಜೆ ಹೊತ್ತು ದೀಪ ಹಚ್ಚಿ ಹನುಮಂತನಿಗೆ ನಮಿಸಿರಿ. ಯಾರಿಗಾದರೂ ಸಹಾಯ ಮಾಡುವುದು ನಿಮ್ಮ ಪಾಪಕ್ಷಯಕ್ಕೆ ಸಹಾಯ ಮಾಡಬಹುದು. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ನಿಮ್ಮ ದಿನದ ಸಕಾರಾತ್ಮಕ ಬೆಳವಣಿಗೆಯನ್ನು ಹೆಚ್ಚಿಸಬಹುದು. ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ಈ ಬಣ್ಣ ಧರಿಸುವುದು ಶಕ್ತಿಯನ್ನು, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12 ಗಂಟೆ. ಈ ಸಮಯದಲ್ಲಿ ನೀವು ಪ್ರಾರಂಭಿಸಿದ ಕಾರ್ಯ ಯಶಸ್ವಿಯಾಗಬಹುದು. ಇನ್ನು ಮುಂದಿನ ರಾಶಿ ಧನು ರಾಶಿ. ವೀಕ್ಷಕರೇ, ಧನು ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಈ ದಿನ ಧನು ರಾಶಿಯವರಿಗೆ ಹಿತಕರ ಬೆಳವಣಿಗೆಗಳು ಮತ್ತು ಹೊಸ ಆಶಾವಾದವನ್ನು ನೀಡುವ ಸಮಯವಾಗಿದೆ. ಕೆಲವು ಅನಿರೀಕ್ಷಿತ ಸನ್ನಿವೇಶಗಳು ಎದುರಾಗಬಹುದು, ಆದರೆ ನಿಮ್ಮ ತಾಳ್ಮೆ ಮತ್ತು ಬುದ್ಧಿಮತ್ತೆಯಿಂದ ಎಲ್ಲವನ್ನೂ ಯಶಸ್ವಿಯಾಗಿ ನಿರ್ವಹಿಸಬಹುದು. ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಮತ್ತು ಅವಕಾಶಗಳು ಸಿಗಬಹುದು. ಕುಟುಂಬದಲ್ಲಿ ನಿಮ್ಮ ಮಾತುಗಳು ಪ್ರಭಾವ ಬೀರುತ್ತವೆ, ಆದ್ದರಿಂದ ಸೂಕ್ಷ್ಮವಾಗಿ ಮಾತನಾಡುವುದು ಉತ್ತಮ. ನಿಮ್ಮ ಮನಸ್ಸು ಹೊಸ ಪ್ರಯತ್ನಗಳತ್ತ ತಿರುಗಲಿದೆ. ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲ ಆಯ್ಕೆಗಳನ್ನು ಸಮಗ್ರವಾಗಿ ಪರಿಶೀಲಿಸುವುದು ಸೂಕ್ತ. ಹೊಸ ಪರಿಚಯಗಳು ದೀರ್ಘಕಾಲದ ಸ್ನೇಹಕ್ಕೆ ಕಾರಣವಾಗಬಹುದು. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ಶುಭ ಕಾರ್ಯಗಳ ಬಗ್ಗೆ ಚಿಂತನೆ ಇರಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ಉದ್ಯೋಗದಲ್ಲಿರುವವರು ಹೊಸ ಚಲನೆಗಳತ್ತ ಗಮನ ಹರಿಸುವ ದಿನ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯ ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ಹೊಸ ಪ್ರಾಜೆಕ್ಟ್ ಅಥವಾ ಹೊಣೆಗಾರಿಕೆಯನ್ನು ನಿಭಾಯಿಸಲು ಅವಕಾಶ ಸಿಗಬಹುದು. ಸಹೋದ್ಯೋಗಿಗಳ ಬೆಂಬಲದೊಂದಿಗೆ ನೀವು ಉತ್ತಮ ಪ್ರದರ್ಶನ ನೀಡಬಹುದು. ಉದ್ಯೋಗ ಬದಲಾವಣೆ ಅಥವಾ ಮುಂಬರುವ ಪ್ರಚಾರದ ಬಗ್ಗೆ ಯೋಚಿಸುತ್ತಿರುವವರು ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಬೇಕು. ವ್ಯಾಪಾರಸ್ಥರು ಹೊಸ ವ್ಯವಹಾರ ಒಪ್ಪಂದಗಳು ಅಥವಾ ಹೊಸ ಹೂಡಿಕೆಗಳನ್ನು ಪರಿಗಣಿಸಬಹುದು. ನಿಮ್ಮ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ಸ್ಪಷ್ಟವಾಗಿ ರೂಪಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನ ವಿಷಯದಲ್ಲಿ ಇಂದು ಸ್ವಲ್ಪ ಎಚ್ಚರಿಕೆ ಇರಲಿ. ಅತಿಯಾಗಿ ಖರ್ಚು ಮಾಡಬೇಡಿ. ಹೊಸ ಹೂಡಿಕೆಗಳಿಗೆ ಹೋಗುವ ಮುನ್ನ ಸಂಪೂರ್ಣವಾಗಿ ಪರಿಶೀಲಿಸಿ. ಬಡ್ಡಿದಾರರಿಗೆ ಹಣ ನೀಡುವ ಮೊದಲು ಮತ್ತೊಮ್ಮೆ ಯೋಚಿಸಿ. ದೀರ್ಘಕಾಲಿಕ ಹೂಡಿಕೆಗಳಲ್ಲಿ ಯಶಸ್ಸು ಸಿಗಬಹುದು. ಅನಾವಶ್ಯಕ ಖರ್ಚುಗಳನ್ನು ತಗ್ಗಿಸಬೇಕು. ಕೆಲಸದ ಹೊಸ ಅವಕಾಶಗಳು ನಿಮ್ಮ ಆದಾಯವನ್ನು ಹೆಚ್ಚಿಸಬಹುದು. ಪರಿಕಲ್ಪಿತ ಹಣಕಾಸು ಯೋಜನೆಗಳನ್ನು ಅನುಸರಿಸುವುದರಿಂದ ಭವಿಷ್ಯದಲ್ಲಿ ಹಣದ ಸ್ಥಿರತೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ದೈನಂದಿನ ಜೀವನದಲ್ಲಿ ಆರೋಗ್ಯ ಪ್ರಮುಖ ಪಾತ್ರ ವಹಿಸುತ್ತದೆ. ಹೆಚ್ಚಿನ ಒತ್ತಡದಿಂದ ತಲೆನೋವು ಅಥವಾ ನಿದ್ರಾಹೀನತೆ ಎದುರಾಗಬಹುದು. ಆರೋಗ್ಯಕರ ಆಹಾರ ಮತ್ತು ನಿಯಮಿತ ವ್ಯಾಯಾಮ ಶಾರೀರಿಕ ಉಲ್ಲಾಸವನ್ನು ತರುತ್ತದೆ. ಹೃದಯ ಸಂಬಂಧಿತ ಸಮಸ್ಯೆ ಇರುವವರು ಎಚ್ಚರಿಕೆಯಿಂದ ಇರಬೇಕು. ಹೊಟ್ಟೆ ಸಮಸ್ಯೆಗಳು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿತ ತೊಂದರೆ ಆಗಬಹುದು. ಸರಿಯಾದ ಪಥ್ಯ ಪಾಲನೆ ಅಗತ್ಯ. ಮನಸ್ಸಿಗೆ ನೆಮ್ಮದಿ ತರಲು ಧ್ಯಾನ, ಯೋಗ ಮತ್ತು ಪ್ರಾಣಾಯಾಮ ಉತ್ತಮ. ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ದಿನ ನಿಮ್ಮ ಕುಟುಂಬದಲ್ಲಿ ಇಂದು ನಿಮ್ಮ ಮಾತುಗಳು ಮತ್ತು ನಡೆನುಡಿಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಅತಿಯಾದ ನಿರೀಕ್ಷೆಗಳೆಡೆಗೆ ಹೋಗದೆ ಬೇರೆಯವರ ಭಾವನೆಗಳನ್ನು ಗೌರವಿಸುವುದು ಉತ್ತಮ. ದಾಂಪತ್ಯ ಜೀವನದಲ್ಲಿ ಒಡನಾಡಿಯೊಂದಿಗೆ ಅನಗತ್ಯವಾದ ಗೊಂದಲದಿಂದ ದೂರವಿರಬೇಕು. ಹಿರಿಯರ ಸಲಹೆ ಮತ್ತು ಮಕ್ಕಳ ಮೇಲೆ ಹೆಚ್ಚಿನ ಗಮನ ಹರಿಸುವ ಅಗತ್ಯವಿದೆ. ಕುಟುಂಬ ಸದಸ್ಯರ ನಡುವೆ ಪ್ರೀತಿ ಮತ್ತು ಬೆಂಬಲ ಹೆಚ್ಚಿಸುವ ದಿವಸ. ಅತಿಯಾದ ಅಹಂ ಅಥವಾ ಕೋಪದಿಂದ ಸಂಬಂಧಗಳು ಹಾನಿಯಾಗಬಾರದು. ಸ್ನೇಹ ಮತ್ತು ಸಾಮಾಜಿಕ ಜೀವನ. ನಿಮ್ಮ ಸ್ನೇಹಿತರು ಮತ್ತು ಹಿತೈಷಿಗಳು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಪಾತ್ರ ವಹಿಸುತ್ತಾರೆ. ಅವರೊಂದಿಗೆ ಉತ್ತಮ ಸಮಯ ಕಳೆಯಬಹುದು. ಸ್ನೇಹಿತರಿಂದ ನೀವು ಪ್ರೇರಣೆಯನ್ನು ಪಡೆಯುವ ಸಾಧ್ಯತೆ ಇದೆ. ಯಾರಾದರೂ ನಿಮ್ಮ ಸಹಾಯವನ್ನು ಕೇಳಿದರೆ ಸಾಧ್ಯವಾದಷ್ಟು ಸಹಕಾರ ನೀಡಲು ಪ್ರಯತ್ನಿಸಿ. ಹೊಸ ಪರಿಚಯಗಳು ನಿಮ್ಮ ಭವಿಷ್ಯಕ್ಕೆ ಒಳಿತಾಗಬಹುದು. ಆಪ್ತ ಸ್ನೇಹಿತರಿಂದ ಉತ್ತಮ ಸುದ್ದಿಯ ನಿರೀಕ್ಷೆ ಇರಬಹುದು.
ವೀಕ್ಷಕರೇ, ನೀವು ಇಂದು ಶಿವನ ಆರಾಧನೆ ಮಾಡುವುದು ಅತ್ಯಂತ ಶ್ರೇಷ್ಠ. ಶಿವನಿಗೆ ನಮಸ್ಕಾರ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸುವುದು ಶ್ರೇಯಸ್ಕರ. ಬೆಳಿಗ್ಗೆ ಶುದ್ಧ ಬಿಳಿ ವಸ್ತ್ರವನ್ನು ಧರಿಸಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವುದು ಶುಭ ಫಲ ತರುತ್ತದೆ. ಹಾಸ್ಯ ಮತ್ತು ಶಾಂತಿಯುಕ್ತ ಮನೋಭಾವವನ್ನು ಅಳವಡಿಸಿಕೊಂಡರೆ ಉತ್ತಮ ದಿನವನ್ನು ನಡೆಸಬಹುದು. ಜಪ, ತಪಸ್ಸು, ಧ್ಯಾನ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರಕಬಹುದು. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ನಿಮ್ಮ ದಿನದ ಭವಿಷ್ಯವನ್ನು ದೃಢಗೊಳಿಸುತ್ತದೆ. ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಈ ಬಣ್ಣ ಧರಿಸುವುದರಿಂದ ಧನಲಾಭ ಮತ್ತು ಸುಖ ಶಾಂತಿ ಹೆಚ್ಚಬಹುದು. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 1. ಈ ಸಮಯದಲ್ಲಿ ನೀವು ಪ್ರಾರಂಭಿಸುವ ಕಾರ್ಯ ಯಶಸ್ವಿಯಾಗುವ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಮಕರ ರಾಶಿಯವರಿಗಾಗಿ ನಾಳೆಯ ದಿನ ಸಕಾರಾತ್ಮಕ ಬೆಳವಣಿಗೆಯೊಂದಿಗೆ ಸಾಗಲಿದೆ. ನೀವು ಎಷ್ಟೇ ಸವಾಲುಗಳನ್ನು ಎದುರಿಸಿದ್ದರೂ ನಿಮ್ಮ ದೃಢ ಸಂಕಲ್ಪ ಮತ್ತು ಪರಿಶ್ರಮದಿಂದ ಜಯ ಸಾಧಿಸುವ ಸಾಧ್ಯತೆ ಇದೆ. ದಿನದ ಮೊದಲಾರ್ಧದಲ್ಲಿ ಸ್ವಲ್ಪ ಒತ್ತಡ ಉಂಟಾಗಬಹುದು, ಆದರೆ ಮಧ್ಯಾಹ್ನದ ಬಳಿಕ ಪರಿಸ್ಥಿತಿ ತಾನಾಗಿಯೇ ಸರಿಹೋಗುವ ಸಾಧ್ಯತೆ ಇದೆ. ಶ್ರದ್ಧೆ, ಶಿಸ್ತು ಮತ್ತು ಬುದ್ಧಿಮತ್ತೆಯಿಂದ ಯಾವುದೇ ಕಾರ್ಯವನ್ನು ಸಮರ್ಥವಾಗಿ ನಿರ್ವಹಿಸಬಹುದು. ಹೊಸ ಯೋಜನೆಗಳು ಯಶಸ್ವಿಯಾಗುವ ಸಂಭವವಿದೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಯನ್ನು ಮೆರೆದರೆ ಉನ್ನತಿ ಸಾಧಿಸಲು ಅವಕಾಶ ಸಿಗಬಹುದು. ಕುಟುಂಬದ ವಿಚಾರಗಳಲ್ಲಿ ಸ್ವಲ್ಪ ಜಾಗೃತೆಯಿಂದ ನಡೆದುಕೊಳ್ಳಬೇಕು. ನಿಮ್ಮ ಮಾತು ಮತ್ತು ನಡೆನುಡಿಗೆ ಪ್ರಭಾವ ಬೀರುವ ದಿನವಾಗಿದೆ. ಧನದ ವಿಚಾರದಲ್ಲಿ ಲಾಭದಾಯಕ ಯೋಚನೆಗಳು ಮೂಡಬಹುದು. ದೈಹಿಕ ಮತ್ತು ಮಾನಸಿಕ ಶಾಂತಿ ಸಿಗುವಂತಹ ದಿನವಾಗಲಿದೆ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ಉದ್ಯೋಗಸ್ಥರಿಗಾಗಿ ಇಂದು ಉತ್ತಮ ಅವಕಾಶಗಳು ಬರಬಹುದು. ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಈ ದಿನ ಅತ್ಯಂತ ಸೂಕ್ತವಾಗಿದೆ. ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚಿಕೊಳ್ಳಬಹುದು. ಹೊಸ ಜವಾಬ್ದಾರಿಗಳನ್ನು ನಿರ್ವಹಿಸುವ ಅವಕಾಶ ದೊರಕಬಹುದು. ಕೆಲವರಿಗೆ ಹೊಸ ಉದ್ಯೋಗ ಅಥವಾ ವರ್ಗಾವಣೆಯ ಸಾಧ್ಯತೆ ಇದೆ. ಬಂಡವಾಳ ಹೂಡಿಕೆ ಅಥವಾ ಹೊಸ ಯೋಜನೆಗಳನ್ನು ಅನುಷ್ಠಾನಗೊಳಿಸುವವರಿಗೆ ಇದು ಉತ್ತಮ ದಿನ. ವ್ಯಾಪಾರಸ್ಥರು ಹೊಸ ವ್ಯವಹಾರ ಒಪ್ಪಂದ ಮಾಡಬಹುದು, ಆದರೆ ಎಲ್ಲ ಆರ್ಥಿಕ ವ್ಯವಹಾರಗಳಲ್ಲೂ ಎಚ್ಚರಿಕೆಯಿಂದ ನಡೆಯುವುದು ಒಳಿತು. ಸಣ್ಣ ಪುಟ್ಟ ಗೊಂದಲಗಳಾದರೂ ಕೌಶಲ್ಯದಿಂದ ನಿರ್ವಹಿಸಿದರೆ ಯಶಸ್ಸು ಖಚಿತ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಇಂದು ಸಮತೋಲನ ಕಾಪಾಡುವುದು ಅವಶ್ಯಕ. ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸುವುದು ಒಳಿತು. ಹೂಡಿಕೆ ಮಾಡುವ ಮೊದಲು ಪೂರ್ತಿಯಾಗಿ ಪರಿಶೀಲಿಸಿ. ಮುಂಚಿನ ಹಣಕಾಸು ಯೋಜನೆಗಳು ಫಲ ನೀಡಬಹುದು. ಆಕಸ್ಮಿಕ ಲಾಭ ಅಥವಾ ವೃದ್ಧಿಯ ಸಾಧ್ಯತೆ ಇದೆ. ಸಾಲದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಧನಲಾಭದ ಯೋಗವಿರುವುದರಿಂದ ಕೈಯಲ್ಲಿರುವ ಹಣವನ್ನು ಸೂಕ್ತ ರೀತಿಯಲ್ಲಿ ಬಳಸಿ. ಈ ದಿನ ಹಣಕಾಸಿನ ನಿರ್ಧಾರಗಳನ್ನು ತಲೆಚಳ್ಳೆಯಿಂದ ತೆಗೆದುಕೊಳ್ಳುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಆರೋಗ್ಯದ ಮೇಲೆ ಗಮನ ಹರಿಸಬೇಕಾದ ದಿನ. ಅತಿಯಾದ ಒತ್ತಡ ಅಥವಾ ಆವೇಶದಿಂದ ದೂರವಿರಬೇಕು. ಹೊಟ್ಟೆ ಸಮಸ್ಯೆಗಳು ಅಥವಾ ನಿದ್ರಾಹೀನತೆ ಎದುರಾಗಬಹುದು. ಯೋಗ, ಧ್ಯಾನ ಮತ್ತು ನಿಯಮಿತ ವ್ಯಾಯಾಮದಿಂದ ಆರೋಗ್ಯ ಸುಧಾರಿಸಬಹುದು. ಆಹಾರದಲ್ಲಿ ಶಿಸ್ತನ್ನು ಪಾಲಿಸಿ. ಮಿತಾಹಾರವೆಂದರೆ ಶ್ರೇಷ್ಠ. ಆರೋಗ್ಯ ಸಂಬಂಧಿತ ತೊಂದರೆಗಳಿದ್ದರೆ ವೈದ್ಯಕೀಯ ಸಲಹೆ ಪಡೆಯುವುದು ಉತ್ತಮ. ಶಾರೀರಿಕ ಆರೋಗ್ಯವನ್ನು ಕಾಪಾಡಲು ಉತ್ತಮ ಆಹಾರ, ನಿದ್ರೆ ಮತ್ತು ವಿಶ್ರಾಂತಿ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಸಮತೋಲನ ಅಗತ್ಯ. ಸಂಬಂಧಗಳಲ್ಲಿ ಸೂಕ್ಷ್ಮತೆಯಿಂದ ನಡೆದುಕೊಳ್ಳುವುದು ಸೂಕ್ತ. ಹಿರಿಯರ ಸಲಹೆ ಮತ್ತು ಮಾರ್ಗದರ್ಶನ ಪಡೆದು ನಿರ್ಧಾರ ಕೈಗೊಳ್ಳುವುದು ಒಳಿತು. ಕುಟುಂಬದಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿದ್ದರೂ ನಿಮ್ಮ ಬುದ್ಧಿವಂತಿಕೆಯ ಮೂಲಕ ಸಮಾಧಾನವನ್ನು ಕಾಪಾಡಬಹುದು. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಬಗ್ಗೆ ಚಿಂತನೆ ಮೂಡಬಹುದು. ನೀವು ಇತರರ ಭಾವನೆಗಳನ್ನು ಗೌರವಿಸಿದರೆ ಕುಟುಂಬದಲ್ಲಿ ಪ್ರೀತಿ, ಶಾಂತಿ ಮತ್ತು ನೆಮ್ಮದಿ ಇರಬಹುದು. ಸ್ನೇಹ ಮತ್ತು ಸಾಮಾಜಿಕ ಜೀವನ. ಸ್ನೇಹಿತರು ಮತ್ತು ಹಿತೈಷಿಗಳೊಂದಿಗೆ ಇಂದು ಹೆಚ್ಚು ತೊಡಗಿಸಿಕೊಂಡರೆ ಮನಸ್ಸಿಗೆ ಸಂತೋಷ ನೀಡಬಹುದು. ಕೆಲವು ಹೊಸ ಪರಿಚಯಗಳು ನಿಮ್ಮ ಭವಿಷ್ಯಕ್ಕೆ ಸಹಾಯಕವಾಗಬಹುದು. ಹಿರಿಯ ವ್ಯಕ್ತಿಗಳಿಂದ ಬೆಂಬಲ ದೊರಕುವ ಸಾಧ್ಯತೆ ಇದೆ. ಸ್ನೇಹಿತರಿಂದ ಒಳ್ಳೆಯ ಸಲಹೆ ಪಡೆಯಬಹುದು. ಸಾಂಸ್ಕೃತಿಕ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಅವಕಾಶ ಸಿಗಬಹುದು. ವೀಕ್ಷಕರೇ, ನೀವು ಇವತ್ತು ಮಹಾಲಕ್ಷ್ಮಿಯ ಆರಾಧನೆ ನಿಮಗೆ ಧನ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದು ಶ್ರೇಯಸ್ಕರ. ನಿಮ್ಮ ಮನೆಯಲ್ಲಿ ಶುಚಿತ್ವವಿರಲಿ. ಧೂಪ ದೀಪಾರಾಧನೆ ಮಾಡುವುದು ಉತ್ತಮ. ಸೇವಾ ಮನೋಭಾವ ಬೆಳೆಸುವುದು ಶುಭ ಫಲ ತರುತ್ತದೆ. ಇಂದು ದೇವಾಲಯ ಭೇಟಿ ನೀಡಿದರೆ ಒಳಿತಾಗಬಹುದು. ನಿಮ್ಮ ಮನಸ್ಸಿಗೆ ಶಾಂತಿ ನೀಡಲು ಪ್ರಾಣಾಯಾಮ, ಯೋಗ ಅಥವಾ ಧ್ಯಾನವನ್ನು ಅವಲಂಬಿಸುವುದು ಉತ್ತಮ.
ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯ ಸಂಕೇತವಾಗಿದೆ. ಅದೃಷ್ಟದ ಬಣ್ಣ ನೀಲಿ ಬಣ್ಣ. ನೀಲಿ ಬಣ್ಣ ಧರಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಸ್ಥಿರತೆ ದೊರಕಬಹುದು. ಶುಭ ಸಮಯ ಮಧ್ಯಾಹ್ನ 12:10 ರಿಂದ ಮಧ್ಯರಾತ್ರಿ 1:50. ಈ ಸಮಯದಲ್ಲಿ ನೀವು ಪ್ರಾರಂಭಿಸುವ ಕಾರ್ಯ ಯಶಸ್ವಿಯಾಗುವ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಕುಂಭರಾಶಿಯವರಿಗೆ ಈ ದಿನ ಕೆಲವು ಸವಾಲುಗಳೊಂದಿಗೆ ಪ್ರಾರಂಭವಾಗಬಹುದು. ಆದರೆ ಮಧ್ಯಾಹ್ನದ ಬಳಿಕ ಪರಿಸ್ಥಿತಿ ಉತ್ತಮಗೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಸ್ಮಾರ್ತತೆಯ ಮೂಲಕ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಹುದು. ವ್ಯಕ್ತಿತ್ವದ ಮೇಲೆ ಹೆಚ್ಚು ಒತ್ತು ನೀಡಬೇಕು, ಏಕೆಂದರೆ ಇಂದು ನಿಮ್ಮ ಚರಿತ್ರೆ ಮತ್ತು ನಡವಳಿಕೆಯಿಂದ ಗಮನ ಸೆಳೆಯುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳು ಯಶಸ್ವಿಯಾಗಬಹುದು, ಆದರೆ ತಾಳ್ಮೆ ಮತ್ತು ನಿಯಮಿತ ಪರಿಶ್ರಮ ಅಗತ್ಯ. ಆರ್ಥಿಕ ಪರಿಸ್ಥಿತಿಯಲ್ಲಿ ಲಾಭದಾಯಕ ಬೆಳವಣಿಗೆಗಳಾಗಬಹುದು. ಕೆಲಸದಲ್ಲಿ ಉತ್ತೇಜನ ಪಡೆಯುವ ಅವಕಾಶವಿದೆ. ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯುವ ಸಾಧ್ಯತೆ ಇದೆ. ಇಂದು ಯಾವುದೇ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸರಿಯಾಗಿ ಯೋಚಿಸುವುದು ಒಳಿತು. ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸಿದರೆ ಯಶಸ್ಸು ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ದಿನ. ನಿಮ್ಮ ಪ್ರತಿಭೆ ಮತ್ತು ಶ್ರದ್ಧೆಯಿಂದ ನೀವು ಕೆಲಸದಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಬಹುದು. ಮೇಲಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸಬಹುದು. ನಿಮ್ಮ ಸೃಜನಾತ್ಮಕತೆಯಿಂದ ಹೊಸ ಅವಕಾಶಗಳು ಎದುರಾಗಬಹುದು. ಹೊಸ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾದ ಒತ್ತಡ ಹೆಚ್ಚಾಗಬಹುದು, ಆದರೆ ನಿಮ್ಮ ಕೌಶಲ್ಯದಿಂದ ಎಲ್ಲವನ್ನೂ ಸಮರ್ಥವಾಗಿ ನಿಭಾಯಿಸಬಹುದು. ವ್ಯವಹಾರಸ್ಥರು ಹೊಸ ಬಂಡವಾಳ ಹೂಡಿಕೆ ಮಾಡಬಹುದಾದ ದಿನ. ಲಾಭದಾಯಕ ಒಪ್ಪಂದಗಳು ಸಿಗಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಕಾಪಾಡುವುದು ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನ ವಿಷಯದಲ್ಲಿ ತಾಳ್ಮೆಯಿಂದ ನಡೆಯಬೇಕು. ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸುವ ಅಗತ್ಯವಿದೆ. ಹೊಸ ಹೂಡಿಕೆಗೆ ಇದು ಉತ್ತಮ ದಿನ, ಆದರೆ ಎಲ್ಲ ದಸ್ತಾವೇಜುಗಳನ್ನು ಸರಿಯಾಗಿ ಪರಿಶೀಲಿಸಿ ನಿರ್ಧಾರ ಕೈಗೊಳ್ಳುವುದು ಒಳಿತು. ಸಾಲ ನೀಡುವುದನ್ನು ಅಥವಾ ಭಾರೀ ಹಣಕಾಸು ವ್ಯವಹಾರ ಮಾಡುವುದನ್ನು ಮುಂದೂಡುವುದು ಉತ್ತಮ. ಖಾಸಗಿ ಹಾಗೂ ವೃತ್ತಿಯ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ಥಿರತೆ ಉಳಿಸಿಕೊಳ್ಳಲು ಸದುಪಾಯಗಳನ್ನು ಹುಡುಕುವುದು ಶ್ರೇಯಸ್ಕರ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವ ಅಗತ್ಯವಿದೆ. ಮಾನಸಿಕ ಒತ್ತಡವನ್ನು ತಗ್ಗಿಸಲು ಯೋಗ ಮತ್ತು ಧ್ಯಾನ ಮಾಡುವುದು ಉತ್ತಮ. ಊಟದಲ್ಲಿ ಶಿಸ್ತು ಕಾಪಾಡಿ ಮಿತಾಹಾರ ಪಾಲಿಸುವುದು ಒಳಿತು. ಮಲಗು ಸಮಯವನ್ನು ಸರಿಯಾಗಿ ನಿಯಂತ್ರಿಸುವುದು ಆರೋಗ್ಯ ಸುಧಾರಣೆಗೆ ಸಹಾಯಕ. ಸೊಳ್ಳೆಗಳ ಕಡಿತದಿಂದ ಎಚ್ಚರವಾಗಿರಿ. ಹೊಟ್ಟೆ ಸಮಸ್ಯೆಗಳು ಉಂಟಾಗಬಹುದು, ಆದ್ದರಿಂದ ಸ್ವಚ್ಛ ಹಾಗೂ ಪೌಷ್ಟಿಕ ಆಹಾರ ಸೇವನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಹೊಂದಾಣಿಕೆ ಇಂದಿನ ದಿನದ ಪ್ರಮುಖ ಅಂಶವಾಗಿದೆ. ಗೊಂದಲ ಅಥವಾ ಅಸಮಾಧಾನ ಹುಟ್ಟಬಾರದು. ಇತರರ ಭಾವನೆಗಳನ್ನು ಗೌರವಿಸುವ ಮೂಲಕ ಉತ್ತಮ ಬಾಂಧವ್ಯವನ್ನು ನಿರ್ಮಿಸಬಹುದು. ಮದುವೆಯಾಗಲು ಯೋಚಿಸುತ್ತಿರುವವರಿಗೆ ಶುಭ ಸೂಚನೆಗಳಿರಬಹುದು. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಬಗ್ಗೆ ಚಿಂತನೆ ಮೂಡಬಹುದು. ವಯಸ್ಕರ ಆರೋಗ್ಯದ ಮೇಲೆ ಗಮನ ಹರಿಸುವುದು ಮುಖ್ಯ. ಸ್ನೇಹ ಮತ್ತು ಸಾಮಾಜಿಕ ಜೀವನ. ಸ್ನೇಹಿತರೊಂದಿಗೆ ಹೊಸ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಹೊಸ ಪರಿಚಯಗಳು ನಿಮ್ಮ ಭವಿಷ್ಯದಲ್ಲಿ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಹಿರಿಯರ ಮಾರ್ಗದರ್ಶನ ಪಡೆಯಲು ಇದು ಸೂಕ್ತ ಸಮಯ. ವೃತ್ತಿಪರ ಸಂಬಂಧಗಳಲ್ಲಿ ಹೊಸ ಸಹಕಾರಗಳು ಸ್ಥಾಪನೆಯಾಗಬಹುದು. ಧಾರ್ಮಿಕ ಅಥವಾ ಸಮಾಜ ಸೇವೆ ಕಾರ್ಯಗಳಲ್ಲಿ ತೊಡಗಿಸಿಕೊಂಡರೆ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ವೀಕ್ಷಕರೇ, ನೀವು ಇವತ್ತು ಗುರು ಭಗವಂತನ ಆರಾಧನೆ ನಿಮಗೆ ಶಾಂತಿ ಮತ್ತು ಸೌಭಾಗ್ಯ ತರುತ್ತದೆ. ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನು 51 ಬಾರಿ ಜಪಿಸುವುದು ಶುಭಕರ. ಹಸಿರು ಬಣ್ಣದ ವಸ್ತ್ರ ಧರಿಸುವುದು ನಿಮಗೆ ಅದೃಷ್ಟ ತರಬಹುದು. ಇದರಿಂದ ಮನಸ್ಸಿನ ಶಾಂತಿ ಮತ್ತು ಸ್ಥಿರತೆ ದೊರೆಯಬಹುದು. ಗುರುವಾರದ ಹವನ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಪುಣ್ಯ ಸಿಗುವ ಸಾಧ್ಯತೆ ಇದೆ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ನಿಮ್ಮ ಬುದ್ಧಿಮತ್ತೆ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಸೂಚಿಸುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಧರಿಸುವುದು ಶ್ರೇಯಸ್ಕರ. ಇದು ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ನೀವು ಪ್ರಾರಂಭಿಸುವ ಕಾರ್ಯ ಯಶಸ್ವಿಯಾಗುವ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಮೀನರಾಶಿಯವರಿಗೆ ಈ ದಿನ ಹೊಸ ಅವಕಾಶಗಳನ್ನು ತರುವಂತಿದೆ. ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವ ಸಾಧ್ಯತೆ ಇದೆ, ಆದರೆ ಅತಿಯಾದ ಉತ್ಸಾಹ ಅಥವಾ
ಬೇಸರಕ್ಕೆ ಒಳಗಾಗಬಾರದು. ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಒಬ್ಬರಿಗೊಬ್ಬರು ವಿಚಾರಿಸುವುದು ಒಳಿತು. ಅನಿರೀಕ್ಷಿತ ಸಂದರ್ಭಗಳು ಎದುರಾಗಬಹುದು, ಆದ್ದರಿಂದ ತಾಳ್ಮೆಯಿಂದ ಇರುವುದು ಮುಖ್ಯ. ಹಣಕಾಸಿನ ಹಿತವನ್ನು ಕಾಯ್ದುಕೊಳ್ಳಲು ಹೆಚ್ಚು ಜಾಗರೂಕತೆಯಿಂದ ನಡೆಯಬೇಕು. ವೃತ್ತಿ ಜೀವನದಲ್ಲಿ ಹೊಸ ಗುರಿಗಳನ್ನು ಹೊಂದಲು ಇದು ಉತ್ತಮ ಸಮಯ. ಕುಟುಂಬದಲ್ಲಿ ಸಮಾಧಾನವನ್ನು ಕಾಪಾಡುವ ಅಗತ್ಯವಿದೆ. ಆಧ್ಯಾತ್ಮಿಕ ಚಿಂತನೆ ಮತ್ತು ತಾತ್ವಿಕ ವಿಚಾರಗಳು ಮನಸ್ಸಿಗೆ ನೆಮ್ಮದಿ ತರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯ ದಿನವಾಗಬಹುದು. ಉದ್ಯೋಗಸ್ಥರ ಪಾಲಿಗೆ ಮೇಲಧಿಕಾರಿಗಳ ಮೆಚ್ಚುಗೆ ಲಭಿಸಬಹುದು. ನಿಮ್ಮ ಕೌಶಲ್ಯ ಮತ್ತು ಶ್ರಮದ ಫಲವಾಗಿ ಉತ್ತಮ ಅವಕಾಶಗಳು ಎದುರಾಗಬಹುದು. ಹೊಸ ಜವಾಬ್ದಾರಿಗಳನ್ನು ಕೈಗೊಳ್ಳುವ ಸನ್ನಿವೇಶ ಬರಬಹುದು. ಅದನ್ನು ಎಚ್ಚರಿಕೆಯಿಂದ ನಿರ್ವಹಿಸುವುದು ಉತ್ತಮ. ವ್ಯವಹಾರಸ್ಥರು ಹೊಸ ಗುತ್ತಿಗೆಗಳಿಗೆ ಸಹಿ ಹಾಕಲು ಅವಕಾಶವನ್ನು ಬಳಸಿಕೊಳ್ಳಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಹಾಗೂ ಬಾಂಧವ್ಯ ಉತ್ತಮವಾಗಿರುತ್ತದೆ. ಪ್ಲಾನಿಂಗ್ ಮತ್ತು ನಿರ್ವಹಣೆ ಸರಿಯಾಗಿದ್ದರೆ ಇಂದು ನಿಮಗೆ ಯಶಸ್ಸು ದೊರೆಯುವ ಸಾಧ್ಯತೆ ಹೆಚ್ಚು. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸು ಸಂಬಂಧಿತ ಕಾರ್ಯಗಳಲ್ಲಿ ಜಾಗ್ರತೆ ಅಗತ್ಯ. ಹೊಸ ಹೂಡಿಕೆ ಮಾಡುವ ಮುನ್ನ ಸಲಹೆ ತೆಗೆದುಕೊಳ್ಳುವುದು ಒಳಿತು. ಉದ್ಯಮಿಗಳಿಗೆ ಲಾಭದಾಯಕ ಒಪ್ಪಂದಗಳು ಲಭ್ಯವಾಗಬಹುದು. ಹೊಸ ಆದಾಯದ ಮೂಲಗಳು ಕಂಡುಬರುವ ಸಾಧ್ಯತೆ ಇದೆ. ಖರ್ಚುಗಳ ಬಗ್ಗೆ ಯೋಗ್ಯ ನಿಯಂತ್ರಣ ಅಗತ್ಯ. ಅತಿಯಾದ ಭರವಸೆ ಇಡುವುದರಿಂದ ನಿರಾಶೆ ಉಂಟಾಗಬಹುದು. ಸಾಲ ಪಡೆದು ವೆಚ್ಚ ಮಾಡುವುದನ್ನು ಶೀಘ್ರವಾಗಿ ಮಾಡುವುದನ್ನು ತಪ್ಪಿಸುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಗಮನಹರಿಸಬೇಕು. ನಿತ್ಯ ವ್ಯಾಯಾಮ ಮತ್ತು ಆಹಾರ ನಿಯಮ ಪಾಲನೆ ಮಾಡುವುದು ಆರೋಗ್ಯಕ್ಕೆ ಉತ್ತಮ. ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದ್ದರೂ ಅದನ್ನು ಸಮರ್ಥವಾಗಿ ನಿಯಂತ್ರಿಸಬಹುದು. ಆರೋಗ್ಯದಲ್ಲಿ ಸಾಮಾನ್ಯ ಸಮಸ್ಯೆಗಳಾದ ತಲೆನೋವು ಅಥವಾ ಜೀರ್ಣಕ್ರಿಯಾ ತೊಂದರೆ ಉಂಟಾಗಬಹುದು. ನೀರಿನ ಸೇವನೆ ಹೆಚ್ಚಿಸುವುದು ಆರೋಗ್ಯಕ್ಕೆ ಒಳಿತು. ರಾತ್ರಿಯ ಸಮಯದಲ್ಲಿ ಹೆಚ್ಚು ತೂಕದ ಊಟ ತೆಗೆದುಕೊಳ್ಳಬಾರದು. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಕುಟುಂಬ ಸಂಬಂಧಗಳು ಉತ್ತಮವಾಗಿರುತ್ತವೆ. ಆದರೆ ನಿರ್ದಿಷ್ಟ ವಿಚಾರಗಳ ಬಗ್ಗೆ ಆತುರದಿಂದ ಮಾತನಾಡುವುದು ತಪ್ಪಿಸುವುದು ಉತ್ತಮ. ಹಿರಿಯರು ನಿಮಗೆ ಪ್ರೋತ್ಸಾಹ ನೀಡಬಹುದು. ಕುಟುಂಬ ಸದಸ್ಯರೊಂದಿಗೆ ಕೆಲವು ಚರ್ಚೆಗಳು ನಡೆಯಬಹುದು. ದಾಂಪತ್ಯ ಜೀವನದಲ್ಲಿ ಚಿಗುರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡಿ. ಪ್ರೀತಿಯ ಸಂಬಂಧದಲ್ಲಿ ಚಿಂತನೆ ಮಾಡಬೇಕಾದ ಸಮಯ ಇದಾಗಿದೆ. ಮಕ್ಕಳಿಗೆ ಅನುಕೂಲಕರ ದಿನ. ಮನೆಯಲ್ಲಿನ ವಾತಾವರಣವನ್ನು ಶಾಂತವಾಗಿಡಲು ನಿಮ್ಮ ಪಾತ್ರ ಮುಖ್ಯ. ಸ್ನೇಹ ಮತ್ತು ಸಾಮಾಜಿಕ ಜೀವನ. ಸ್ನೇಹಿತರೊಂದಿಗೆ ಮಹತ್ವದ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ನಿಮಗೆ ಸಹಕಾರ ನೀಡಬಲ್ಲ ಸ್ನೇಹಿತರನ್ನು ಗುರುತಿಸುವುದು ಅಗತ್ಯ. ಹೊಸ ಪರಿಚಯಗಳು ನಿಮ್ಮ ವೃತ್ತಿ ಅಥವಾ ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಕಾರಿಯಾಗಬಹುದು. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗುವ ಮೂಲಕ ಸಂತೃಪ್ತಿಯನ್ನು ಪಡೆಯುವ ಸಾಧ್ಯತೆ ಇದೆ. ಸ್ನೇಹಿತರಿಂದ ಶುಭ ಸಮಾಚಾರ ಅಥವಾ ಬೆಂಬಲ ದೊರೆಯಬಹುದು. ವೀಕ್ಷಕರೇ, ನೀವು ಶನಿವಾರದ ಅಂಗವಾಗಿ ವಿಷ್ಣು ಭಗವಂತನ ಆರಾಧನೆ ಮಾಡುವುದು ಶ್ರೇಯಸ್ಕರ. ಓಂ ನಾರಾಯಣಾಯ ನಮಃ ಮಂತ್ರವನ್ನು 51 ಬಾರಿ ಜಪಿಸುವುದು ಶ್ರೇಯಸ್ಕರ. ಇದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಹಸಿರು ಅಥವಾ ನೀಲಿ ಬಣ್ಣದ ವಸ್ತ್ರ ಧರಿಸುವುದು ಅದೃಷ್ಟ ತರುತ್ತದೆ. ಪ್ರಪಂಚದ ಸ್ಥಿತಿಗತಿ ಬಗ್ಗೆ ಚಿಂತನೆ ಮಾಡುವ ಬದಲು ಪ್ರಸ್ತುತ ಸಮಯದ ಶ್ರೇಯಸ್ಕರ ಬಳಕೆ ಮಾಡಲು ಪ್ರಯತ್ನಿಸಬೇಕು. ನೀರಿನ ದಾನ ಅಥವಾ ಅನ್ನದಾನ ಮಾಡುವ ಮೂಲಕ ಪುಣ್ಯ ಲಾಭ ಸಾಧ್ಯ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ನಿಮ್ಮ ಆತ್ಮವಿಶ್ವಾಸ, ಬುದ್ಧಿಮತ್ತೆ ಮತ್ತು ಉನ್ನತಿಯ ಸಂಕೇತವಾಗಿದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಧರಿಸುವುದು ಮನಸ್ಸಿಗೆ ನೆಮ್ಮದಿ ಮತ್ತು ಸ್ಥಿರತೆಯನ್ನು ತರುತ್ತದೆ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 1:00. ಈ ಸಮಯದಲ್ಲಿ ನೀವು ಪ್ರಾರಂಭಿಸುವ ಕಾರ್ಯ ಯಶಸ್ವಿಯಾಗುವ ಸಾಧ್ಯತೆ ಇದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೀನಂತೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.